ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗಂಟಲಿನ ಸಮಸ್ಯೆಗಳು ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಪ್ರಗತಿ ಬಿಎಸ್. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಗತಿ ಬಿಎಸ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕಿವಿ, ಗಂಟಲು ಮತ್ತು ಮೂಗು ತಜ್ಞರಾಗಿರೋದ್ರಿಂದ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಗಂಟಲಿಗೆ ಸಂಬಂಧಪಟ್ಟಂಗೆ ಒಂದು, ನಮಗೆ ತುಂಬಾ ಶೀತ ಆದಾಗ ಗಂಟಲು ನೋವು ಬರುತ್ತೆ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಏನೇನು ಸಹಜವಾಗಿ ತೊಂದರೆಗಳಾಗಬಹುದು? ಮೊದಲನೇದಾಗಿ ಗಂಟಲಿನ ಸಮಸ್ಯೆ ಎಲ್ಲ ಏಜ್ ಗ್ರೂಪಲ್ಲೂ ಕಾಣಿಸುತ್ತೆ. ನಾವು ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋಕ್ಕಾಗದೇ ಇದ್ರು ಸೂಪರ್ಫಿಷಿಯಲ್ ಆಗಾದ್ರು ಯಾವ್ಯಾವ ಏಜ್ ಗ್ರೂಪಲ್ಲಿ ಏನೇನು ಕಾಮನ್ ಡಿಸೀಸಸ್ ಅದ್ರ ಬಗ್ಗೆ ಮಾತಾಡೋಣ. ಯಾವುದೇ ಕಂಪ್ಲೇಂಟ್ ಇಟ್ಕೊಂಡು ಗಂಟ್ಲು ನೋವು ಅಥವಾ ಗಂಟ್ಲಲ್ಲಿ ಏನೋ ನುಂಗ ಕಷ್ಟ ಆಗ್ತಿದೆ ಅಥವಾ ಉಸಿರಾಟ ಕಷ್ಟ ಆಗ್ತಿದೆ, ಧ್ವನಿ ಬದಲಾವಣೆ, ಇವು ಮೋಸ್ಟ್ ಕಾಮನ್ ಆಗಿ ಈ ಕಂಪ್ಲೇಂಟ್ಸ್ ಇಂದ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಸೊ ಯಾವುದೇ ಕಂಪ್ಲೇಂಟ್ ಇಂದ ಬಂದ್ರು ಗಂಟ್ಲಿಗೆ ಸಂಬಂಧಪಟ್ಟಾಗೆ ನಾವು ಫಸ್ಟ್ ಅವ್ರನ್ನ ಒಂದು ಬೇಸಿಕ್ ಕ್ವಶನ್ಸ್ನ ಕೇಳ್ತೀವಿ. ಅದರಲ್ಲಿ ಅದು ಹೇಗೆ ಶುರುವಾಯಿತು, ಸಡನ್ ಆಗಿ ಆಯ್ತಾ ಅಥವಾ ಕ್ರಮೇಣ ದಿನೇ 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 ಆಗ್ತಿದ್ಯಾ, ಅಥವಾ ಎಷ್ಟು ದಿನದಿಂದ ಇದೆ, ಮತ್ತೆ ಹೇಗೆ ಮುಂದುವರಿತಾ ಇದೆ, ಒಂದಿನ ಜಾಸ್ತಿ ಇರೋದು ಒಂದಿನ ಕಡಿಮೆ ಇರೋದು ಆ ಥರ ಏನಾರು ಆಗ್ತಿದ್ಯಾ, ಮತ್ತೆ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ, ದಿನದಲ್ಲಿ ಏನಾದ್ರು ಬೆಳಗ್ಗೆ ಎದ್ದಾಗ ಜಾಸ್ತಿ ಇರುತ್ತಾ, ಸಾಯಂಕಾಲ ಆಗ್ತಾ ಕಡಿಮೆ ಆಗುತ್ತಾ ಅಥವಾ ಸಂಜೆ ಜಾಸ್ತಿ ಆಗುತ್ತಾ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರದ್ದು ಅಭ್ಯಾಸಗಳು, ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಸ್ಮೋಕಿಂಗ್ ಹಿಸ್ಟ್ರಿ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಪಾನ್, ಈ ಟೊಬ್ಯಾಕೊ ಯೂಸೇಜ್ ಇವೆಲ್ಲಾನು ಕೇಳಬೇಕಾಗತ್ತೆ. ಮತ್ತೆ ಅವ್ರದ್ದು ಕೆಲಸ, ಅವ್ರು ಏನ್ ಕೆಲಸ ಮಾಡ್ತಾರೆ, ಮಾತು ಜಾಸ್ತಿ ಆಡೋ ಕೆಲಸನ, ಆ ಥರದ್ದು ಕಿರ್ಚಾಟ ಅದೆಲ್ಲ ಇದೆಯಾ, ಈ ಬೇಸಿಕ್ ಇನ್ಫಾರ್ಮೇಶನ್ ಇಂದ ನಮ್ಗೆ ತುಂಬಾ ಮಾಹಿತಿ ಸಿಕ್ಕೋಗುತ್ತೆ. ಸೊ ಇಷ್ಟು ಫಸ್ಟ್ ನಾವು ಕೇಳ್ಕೊಂಡ್ರೆ ನಮ್ಮ ತಲೆಯಲ್ಲಿ ಏನೋ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಇರುತ್ತೆ. ಇಷ್ಟು ಮಾಹಿತಿ ಕೇಳ್ಕೊಂಡು ನೆಕ್ಸ್ಟ್ ನಾವು ಮುಂದುವರಿತೀವಿ. ಯಾವುದೇ ಏಜ್ ಗ್ರೂಪ್ ಅಲ್ಲಿ ಏನೇ ಗಂಟಲು ನೋವು ಅಂತ ಬಂದ್ರೆ ಬೇಸಿಕ್ ಇಷ್ಟು ಇನ್ಫಾರ್ಮೇಶನ್ ಕೇಳಲೇಬೇಕು. ಇದ್ರ ಮೇಲೆ ಡಿಫ್ರೆಂಟ್ ಡಿಸೀಸಸ್ನ ನಾವು ಐಡೆಂಟಿಫೈ ಮಾಡಬಹುದು. ಏನೇನು ಸಮಸ್ಯೆಗಳು ಇರುತ್ತೆ? ಈಗ ನಾನು ಅದನ್ನ ಏಜ್ ವೈಸ್ ಹೇಳ್ತಾ ಬರ್ತೀನಿ. ಫಸ್ಟ್ ಹುಟ್ಟಿದ ಮಕ್ಕಳಲ್ಲಿ ಕಂಜನೈಟಲ್ ಲೀಷನ್ಸ್ ಅಂತ ಹೇಳ್ತೀವಿ. ಕಂಜನೈಟಲ್ ಲೀಷನ್ಸ್ ಅಂತಂದ್ರೆ ಅದು ಬೆಳವಣಿಗೆಯಲ್ಲೇನೆ, ಗರ್ಭದಲ್ಲೇ ಇದ್ದಾಗ ಬೆಳವಣಿಗೆ ಸರಿಯಾಗಿ ಆಗದಲ್ಲೇ ಏನೇನು ಸಮಸ್ಯೆಗಳು ಕಾಣಬಹುದು ಅಂತ. ಧ್ವನಿ ಪೆಟ್ಟಿಗೆ ಅಂತ ಹೇಳ್ತೀವಿ ನಾವು, ಲ್ಯಾರಿಂಗ್ಸ್ ಮೇನ್. ಸೊ ಥ್ರೋಟ್, ಆಡು ಭಾಷೆಯಲ್ಲಿ ನಿಮ್ಗೆ ಗಂಟ್ಲು ಅಂತ ಹೇಳ್ತೀವಿ. ಬೇಸಿಕಲಿ ಗಂಟ್ಲು, ಈಗ ನಾನು ಬಾಯಿ ಬಿಟ್ಬಿಟ್ಟು ಇನ್ನ ಮುಂದಕ್ಕೆ ನಾವು ಊಟ ಮಾಡಿದ್ದು ಬಾಯಿಂದ ಒಳಗಡೆ ಹೋಗುತ್ತೆ ಅಲ್ವಾ, ಅಲ್ಲಿಂದ ಕೆಳಗಡೆ ಭಾಗಕ್ಕೆ ಹೇಳ್ತೀನಿ. ಎಲ್ಲಿವರೆಗೂ ಅಂದ್ರೆ ವಿಂಡ್ ಪೈಪ್ ವರೆಗೂ, ಅಂದ್ರೆ ಟ್ರೇಕಿಯಾ, ಶ್ವಾಸಕೋಶ ಸ್ಟಾರ್ಟ್ ಆಗೋವರೆಗೂ ಈ ಪೋರ್ಷನ್ ನಾವು ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದು ಈ ಪೋರ್ಷನ್ ಅಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ನಾನು ಹೇಳ್ತೀನಿ. ಧ್ವನಿ ಪೆಟ್ಟಿಗೆ ಬೆಳವಣಿಗೆನೇ ಆಗಿಲ್ದಲೇ ಇರೋದು ಇರ್ಬೋದು ಮಕ್ಕಳಲ್ಲಿ. ಮತ್ತೆ ಧ್ವನಿ ಪೆಟ್ಟಿಗೆಯಲ್ಲಿ 2 ಕಡ್ಡಿಗಳಿರ್ತವೆ, ವೋಕಲ್ ಕಾರ್ಡ್ಸ್ ಅಂತ. ಅವು ವೈಬ್ರೇಟ್ ಆದ್ರೇನೆ ವಾಯ್ಸ್ ಪ್ರೊಡಕ್ಷನ್ ಆಗೋದು. ಸೊ ಅದರಲ್ಲಿ ಏನಾದ್ರು ನ್ಯೂನತೆಗಳಿರ್ತವೆ. ಏನಂದ್ರೆ ಅದಕ್ಕೆ ಸಪ್ಲೈ ಮಾಡೋ ನರನೇ ವೀಕ್ ಇರ್ಬೋದು. ಸೊ ಕಂಜನೈಟಲಿನೇ ಅದು ವೋಕಲ್ ಕಾರ್ಡ್ ಮೂವ್ಮೆಂಟ್ ಇಲ್ದಲೇ ಇರಬಹುದು, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಂಡಿರ್ಬೋದು, ಅಥವಾ ಹುಟ್ಟತಾನೆ ವೈರಲ್ ಇನ್ಫೆಕ್ಷನ್ ಇಂದನೋ, ಅಥವಾ ಅದು ಗೊತ್ತಾಗಿರಲ್ಲ, ಸ್ವಲ್ಪ ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ಬಿಟ್ಟು ಪಾಲಿಪ್ಸ್ ಅಂತ ಹೇಳ್ತೀವಿ, ಅದು ಪ್ಯಾಪಿಲೋಮಾ ಅಂತ ಹೇಳ್ತೀವಿ, ಇವು ಆಗಿರಬಹುದು. ಇವೆಲ್ಲಾನು ಕೆಲವು ಮಕ್ಕಳಲ್ಲಿ ಕಾಣಿಸುತ್ತೆ. ಬಟ್ ತಕ್ಷಣ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಇವೆಲ್ಲ ಸ್ಕ್ಯಾನಿಂಗ್ ಅಲ್ಲಿ ಅಷ್ಟು ಗೊತ್ತಾಗೋದಿರಲ್ಲ. ಅದು ಹುಟ್ಟಿದ ಮೇಲೆ ಮಗು ಹಾಲು ಸರಿಯಾಗಿ ಕುಡಿತಿಲ್ಲ, ಅಳೋದು ಸೌಂಡ್ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಕ್ರೈ ಅಲ್ಲ ಅಬ್ನಾರ್ಮಲ್ ಕ್ರೈ ಅಂತ ಹೇಳ್ತೀವಿ. ಮತ್ತೆ ಅದು ಉಸಿರಾಡಕ್ಕೆ ಕಷ್ಟಪಟ್ಟು ಮೈಯೆಲ್ಲ ನೀಲಿ ಆಗುತ್ತೆ, ಸೈನೋಸಿಸ್ ಅಂತ ಹೇಳ್ತೀವಿ. ಮತ್ತೆ ನೆತ್ತಿಗೆ ಇರೋದು, ಮತ್ತೆ ಅಂಗಾತ ಮಲಗಿಸಿದ್ರೆ ಒಂಥರ ಅಳು ಜಾಸ್ತಿ ಮಾಡೋದು, ಉಲ್ಟಾ ಮಲಗಿಸಿದ್ರೆ ಅಳು ಕಡಿಮೆ ಮಾಡೋದು, ಇವೆಲ್ಲಾನು ಡಿಫೆಕ್ಟ್ಸ್. ಸೊ ಒಳಗಡೆ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ ಗಂಟ್ಲು. ಸೊ ಹಾಗಾಗಿ ಈ ಒಂದು 5-6 ಅಂಶನ ನಾವು ಗಮನಿಸಬೇಕು. ಈ ತರ ಅಬ್ನಾರ್ಮಲ್ ಕ್ರೈ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ, ಹಾಲು ಸರಿಯಾಗಿ ಕುಡಿತಿಲ್ಲ, ನೆತ್ತಿಗೆ ಇರುತ್ತೆ, ಮತ್ತೆ ನೀಲಿಗೆ ಗಟ್ಟುತ್ತೆ ಮೈ ಅಂತಾರೆಲ್ಲ ಇದ್ದಾಗ ದಯವಿಟ್ಟು
ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿ. ಹ್ಮ್ ಹ್ಮ್ ಸೊ ಈ ತರ ಏನಾದ್ರು ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಲೆರಿಂಗೋಸ್ಕೋಪಿ ಫ್ಲೆಕ್ಸಿಬಲ್, ಅದು ಗಂಟ್ಲೊಳಗಡೆ ಟ್ಯೂಬ್ ಬಿಟ್ಬಿಟ್ಟು ನೋಡ್ತೀವಿ ಒಳಗಡೆ ಏನಾರು ಸರಿಯಾಗಿ ಡೆವಲಪ್ ಆಗಿಲ್ವಾ ಅಂತ ಒಂದು ಗೊತ್ತಾಗುತ್ತೆ. ಇದ್ರಲ್ಲಿ 5-6 ತರ ಕಾಯಿಲೆಗಳಿದಾವೆ. ಕೆಲವೊಂದೆರಡು ವಯಸ್ಸಾಗ್ತಾ ಸರಿ ಹೋಗುತ್ತೆ ಅಂತ ವೆಯ್ಟ್ ಮಾಡೋಂಥವಿದಾವೆ. ಕೆಲವೊಂದಕ್ಕೆ ಅರ್ಜೆಂಟ್ ಆಗಿ ಟ್ರೀಟ್ಮೆಂಟ್ ಬೇಕಾಗಬಹುದು. ಇದು ಎಷ್ಟು ವಯಸ್ಸಿನ ಮಕ್ಕಳು? ಎಳೆ ಮಕ್ಕಳಲ್ಲಿ ಮೋಸ್ಟ್ ಆಫ್ ಲೈಕ್ ಲೆಸ್ ದಾನ್ 1 year, 6 months to 1 year, ಅಥವಾ ಹುಟ್ಟಿದ ಮಕ್ಕಳಲ್ಲಿ 1-2 ದಿನದಲ್ಲಿ ಕಾಣಿಸ್ಕೊಳ್ಳೋದು. ಸೊ ಅದಕ್ಕೆ ನಾನು ಈಗ ವಯಸ್ಸಿನ ಅನುಗುಣವಾಗಿ ಡಿವೈಡ್ ಮಾಡ್ತಿದ್ದೀನಿ. ಇದು ಈ ಮಕ್ಕಳಲ್ಲಿ ಕಾಮನ್. ಸೊ ಈ ತರ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಹುಟ್ಟಿದ ಮಕ್ಕಳನ್ನು ಪೀಡಿಯಾಟ್ರಿಷಿಯನ್ ಚೆಕ್ ಮಾಡ್ತಾರೆ. ಈ ತರ ಸಮಸ್ಯೆಗಳಿದ್ರೆ ಅಥವಾ ಮನೆ ಕರ್ಕೊಂಡು ಹೋದ್ಮೇಲೆ ಈ ತರ ಏನಾದ್ರು ಆಗಿ ಆಫ್ಟರ್ ಡೆಲಿವರಿ ಅಥವಾ ಹೋಮ್ ಡೆಲಿವರಿಗಳಾಗಿರ್ತವೆ, ಹಳ್ಳಿ ಕಡೆ ಗೊತ್ತಾಗಿರಲ್ಲ, ಅಬ್ನಾರ್ಮಲ್ ಕ್ರೈ, ಫಸ್ಟ್ ಅದನ್ನ ನೀವು ನೋಡ್ಕೊಳ್ಬೇಕು. ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಂಗೇನಾರ ಇದ್ರೆ ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಎಂಡೋಸ್ಕೋಪಿ, ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅಲ್ಲಿ ಏನಾರ ಫೈಂಡಿಂಗ್ಸ್ ಇದ್ರೆ ಅದಕ್ಕೆ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಮಕ್ಕಳಲ್ಲಿ ಕಂಡು ಬರೋದು. ಅದಾದ್ಮೇಲೆ ರಿಪೀಟೆಡ್ ಆಗಿ ಏನಾದ್ರು ಶ್ವಾಸಕೋಶ ತೊಂದರೆಗಳಾಗ್ತಾನೆ ಇದಾವೆ ಅಂತಂದ್ರೆ ಅವಾಗ್ಲೂ ಹಂಗೆ ನೆತ್ತಿಗೆ ಏರಿಸ್ಕೊಂಡು ಹಾಲು ಏನಾದ್ರು ಶ್ವಾಸಕೋಶಕ್ಕೆ ಹೋದ್ರೆ, ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಿದೆ ಅಂತಂದ್ರು ಅವಾಗ್ಲೂ ಒಂದು ಎಕ್ಸ್ರೇ ಮಾಡಿಸಿ ನೋಡ್ತೀವಿ. ಏನಾದ್ರು ಒಳಗಡೆನೆ ಇನ್ನೂ ನೀಟಾಗಿ ಬೆಳವಣಿಗೆ ಆಗಿಲ್ವಾ, ಒಂದು ಇನ್ನು ಲ್ಯಾರಿಂಗ್ಸ್ ಆದ್ಮೇಲೆ ಕೆಳಗಡೆ ಹೋಗ್ತಾ ವಿಂಡ್ ಪೈಪ್ ಹೇಳದ್ನಲ್ಲ ಟ್ರೇಕಿಯಾ ಅಂತ, ಅಲ್ಲೇ ಏನಾದ್ರು ಕನೆಕ್ಷನ್ ಉಲ್ಟಾ ಆಗಿರುತ್ತೆ. ಅಲ್ಲಿಂದ ಎಲ್ಲೂ ಹೋಗ್ಬಾರ್ದು, ಕುಡ್ದಿ ಗಾಳಿ ಟ್ರೇಕಿಯಾದಲ್ಲೇ ಹೋಗ್ಬೇಕು, ಅನ್ನನಾಳದಲ್ಲಿ ಹಾಲೇ ಹೋಗ್ಬೇಕಿರುತ್ತೆ. ಬಟ್ ಅವುಗಳ ಎರಡರ ಮಧ್ಯೆ ಕನೆಕ್ಷನ್ ಏನಾದ್ರು ವ್ಯತ್ಯಾಸ ಆಗಿದ್ರೆ ಫಿಸ್ಟುಲಾ ಅಂತ ಹೇಳ್ತೀವಿ. ಈ ತರ ಕಂಡೀಷನ್ಸ್ ಅಲ್ಲೆಲ್ಲಾನು ಪ್ರಾಬ್ಲಮ್ಸ್ ಇರ್ತವೆ. ಬಟ್ ಅಸೆಸ್ ಮಾಡಕ್ಕೆ ಈ ಸಿಂಪ್ಟಮ್ಸ್ ಇದ್ರೆ ಬೆಟರ್ ಕನ್ಸಲ್ಟ್ ಫಾರ್ ಡಾಕ್ಟರ್. ಅದ್ರ ಮೇಲೆ ನಾವು ನಮ್ಮ ಇನ್ವೆಸ್ಟಿಗೇಷನ್ಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ನ ಅಡ್ವೈಸ್ ಮಾಡ್ತೀವಿ. ಇದು ಬೇಸಿಕ್ ಇನ್ಫಾರ್ಮೇಶನ್. ಇದು ಮಕ್ಕಳಲ್ಲಿ. ಇನ್ನ ನೆಕ್ಸ್ಟ್ ಶಾಲೆಗೆ ಹೋಗೋ ಮಕ್ಕಳು, ಯು ಕ್ಯಾನ್ ಟೇಕ್ ಅಪ್ ಟು ಹೈಸ್ಕೂಲ್ ಮಕ್ಕಳು, ಅದು ಮುಗಿಯವರೆಗೂ ಅಂತ ಇಟ್ಕೊಳ್ಳಿ. ಒಂದು 16 ವರ್ಷದ ಸ್ಕೂಲ್ 5ರಿಂದ 15, 20ವರೆಗೂ. ಈ ಮಕ್ಕಳಲ್ಲಿ ಏನ್ ಫಸ್ಟ್ ಕಂಡು ಬರುತ್ತೆ ಅಂತಂದ್ರೆ ತುಂಬಾ ಕಾಮನ್ ಆಗಿ ಬರುತ್ತಿರೋದು ನೆಗಡಿ, ಕೆಮ್ಮು. ಅದು ಸೀಸನ್ ವೈಸ್ ಇರುತ್ತೆ, ಬೇರೆ ಟೈಮಲ್ಲೂ ಇರುತ್ತೆ. ಅದು ಇಮ್ಯುನಿಟಿ ಒಂದು, ಅಥವಾ ಈಗ ಬರ್ತಿರೋ ವೈರಸ್ಗಳು ತುಂಬಾನೇ ಇದಾವೆ, ಕಾಂಪಿಟೆಂಟ್ ಇದಾವೆ. ಕೆಲವು ಮಕ್ಕಳಿಗೆ ಆಲ್ಮೋಸ್ಟ್ ಸಿಟಿಯಲ್ಲಿ ಎಲ್ಲ ವ್ಯಾಕ್ಸಿನ್ಸ್ ಹಾಕಿರ್ತಾರೆ. ಸ್ಟಿಲ್ ಇನ್ಸಿಡೆನ್ಸ್ ವೈಸ್ ಸಿಟಿಯಲ್ಲಿ ಕಡಿಮೆ ಇರ್ಬೋದು, ಹಳ್ಳಿಯಲ್ಲಿ ಜಾಸ್ತಿ ಇರ್ಬೋದು ಅಂತ ಅಂದ್ರೂ ಒಂದೊಂದು ರೀಸನ್ಸ್ ಇದಾವೆ. ಬಟ್ ಕಾಮನ್ ಕೋಲ್ಡ್ ಅದಂತೂ ಕಾಮನ್ ಆಗಿದೆ. ಅಂತ ಮಕ್ಕಳಿಗೆ ನಾರ್ಮಲ್ ಅವೆಲ್ಲ ಒಂದು ವಾರಕ್ಕೆಲ್ಲ ವಾಸಿ ಆಗ್ಬಿಡುತ್ತೆ. ಅದ್ರಲ್ಲಿ ಏನೋ ಅಂತ ತೊಂದರೆ ಇಲ್ಲ. ವಾಯ್ಸ್ ಚೇಂಜ್ ಆಗಿರುತ್ತೆ, ಮೂಗಲ್ಲೇ ಮಾತಾಡ್ತಿದಾವೆ ಅಂತ ಹೇಳ್ತಾರೆ. ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಆದ್ರೆ ಒಂದು ವಾರದಲ್ಲಿ ಚೆನ್ನಾಗಾಗ್ತವೆ. ಸೊ ದಟ್ ಇಸ್ ಕಾಮನ್ ಕೋಲ್ಡ್. ಅದಕ್ಕೇನು ಸ್ಪೆಷಲ್ ಇಲ್ಲ. ಆಂಟಿಬಯೋಟಿಕ್ ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಟ್ಟು ಒಂದು ವಾರದಲ್ಲಿ ಚೆನ್ನಾಗಾಗ್ತಾರೆ. ಅದರಲ್ಲಿ ಇನ್ನೊಂದು ವೇರಿಯಂಟ್ ಏನಂದ್ರೆ ಟಾನ್ಸಿಲ್ಸ್ ಅಂತ ಹೇಳ್ತೀವಿ, ಶೀತದ ಗಂಟು. ತುಂಬಾ ಜನ, ನಮಗೂ ಮಕ್ಕಳಲ್ಲಿ ಆಗಿರುತ್ತೆ, ಎಲ್ಲರಿಗೂ ಆಗುತ್ತೆ, ಕಾಮನ್. ನಮ್ ಈ ಇಂಡಿಯನ್ ಸಿನಾರಿಯೋ ಅಲ್ಲಿ ವರ್ಷಕ್ಕೆ 2 ಸಲ 3 ಸಲ ಟಾನ್ಸಿಲ್ ಆಗ್ತಿದೆ, ಕಾಮನ್. ಆದ್ರೆ ಅದು ಕಾಮನ್ ಅಂದ್ರೆ ಇಂಡಿಯನ್ ಸಿನಾರಿಯೋ ಅಲ್ಲಿ ವರ್ಷದಲ್ಲಿ 2 ಸಲ, 1 ಸಲ, 3 ಸಲ ಎಲ್ಲೋ ನೀರ್ ಕುಡಿದ ವ್ಯತ್ಯಾಸ ಆಗಿರ್ಬೋದು, ಇನ್ನೇನೋ ಬೇರೆ ಎಣ್ಣೆ ಪದಾರ್ಥ ತಿಂದಿರ್ಬೋದು, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಆಗಿರ್ಬೋದು. ಸೊ ಕಾಮನ್ 1-2 ಸಲ. ಅದೇ ನಮ್ಗೆ ಕ್ರೈಟೀರಿಯಾ ಇದೆ. ವರ್ಷದಲ್ಲಿ 5-6 ಸಲ ಬರ್ತಿದೆ, ಇದೇ ತರ 2-3 ವರ್ಷದಿಂದ ಬರ್ತಿದೆ. ಮಗು ಆಲ್ಮೋಸ್ಟ್ 2 ತಿಂಗಳಿಗೊಂದ್ಸತಿ, 1 ತಿಂಗಳಿಗೊಂದ್ಸತಿ, 1-5-6 ದಿನ ನೋವಂತ ಏನು ಊಟನೇ ಮಾಡಲ್ಲ, ಈ ತರ ಎಲ್ಲ. ಅಥವಾ ಒಂದೇ ಸಲ ಆಗಿದೆ, ಅದ್ರೊಳಗಡೆ ಕೀವಾದಂಗ ಆಗಿದೆ, ಮೇಲೆ ಒಂಥರ ವೈಟ್ ಪದೇ ತರ ಬೆಳೀತಿದೆ, ಅದು ಉಸಿರಾಟ ಕಷ್ಟ ಆಗ್ತಿದೆ, ಇಷ್ಟಿಷ್ಟು ದಪ್ಪ ಗಂಟುಗಳು ಬಾಯಿ ತೆಗೆದ್ರೇನೆ ಕಾಣುತ್ತೆ. ಸೊ ಅದೇನು ಅಂಗಾತ ಮಲಗಿದಾಗ ಮಗು ಇನ್ನೂ ಆದ್ಕೊಂಡ್ಬಿಡುತ್ತೆ, ಅದು ಉಸಿರಾಟಕ್ಕೆ ಸ್ಪೇಸೇ ಇರಲ್ಲ. ಮಕ್ಕಳು ಬಾಯಿ ತೆಗದೆ ಉಸಿರಾಡಕ್ ಟ್ರೈ ಮಾಡ್ತಿರ್ತವೆ, ಅಥವಾ ಗಂಟ್ಲು ನೋವಾಗಿ ಆಗಿ ಗೊರಕೆ ಹೊಡಿಯೋದು ಶುರು ಮಾಡ್ತದೆ. ಇದೆಲ್ಲ ಇರುತ್ತೆ. ಮೇನ್ ಇನ್ಫೆಕ್ಟಿವ್ ಪಾರ್ಟ್ ಇಂದ ನೋಡೋದಾದ್ರೆ ತಿಂಗಳಲ್ಲಿ 2 ತಿಂಗಳಿಗೊಂದ್ಸತಿ 5-5 ದಿನ ಊಟ ಮಾಡ್ತಿಲ್ಲ ಅಂದ್ರೆ ಬೆಳವಣಿಗೆನೇ ಆಗಲ್ಲ. ಸೊ ಆ ತರದ ಇದ್ದಾಗ, ಆ ಕಂಡೀಷನ್ಸ್, 1 ಸಲ 2 ಸತಿ ಆದಾಗ ಆಂಟಿಬಯೋಟಿಕ್ ಕೊಡ್ತೀವಿ, ನಾರ್ಮಲ್ ಇನ್ಫೆಕ್ಷನ್ ತರ ವಾಸಿ ಆಗುತ್ತೆ. ಪದೇ ಪದೇ ಆಗ್ತಿದೆ ಅಂತಂದಾಗ ಬ್ಯಾಕ್ಟೀರಿಯಲ್ ಲೋಡಲ್ ಜಾಸ್ತಿ ಇದೆ, ಇಟ್ಸ್ ಅ ಸೋರ್ಸ್ ಆಫ್ ಇನ್ಫೆಕ್ಷನ್. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಸರ್ಜರಿ. ಆಪರೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಪದೇ ಪದೇ ಕ್ರೈಟೀರಿಯಾ ಇದೆ ನಮ್ಗೆ. ಎಲ್ಲಾ ಮಕ್ಳಿಗೂ ನಾವು ಆಪರೇಷನ್ ಮಾಡಲ್ಲ. ವರ್ಷದಲ್ಲಿ 5-6 ಸತಿ ಬರ್ತಿದೆ, 2-3 ವರ್ಷದಿಂದ ಬರ್ತಿದೆ. ಸೊ ಹಂಗಾದಾಗ ಅಂತ ಟೈಮಲ್ಲಿ ಅದನ್ನ ಆಪರೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಇದು ಶೀತದ ಗಂಟು. ಶೀತದ ಗಂಟು ಆದಾಗ ಮಕ್ಕಳು 2-3 ದಿನ ಊಟ ಮಾಡಲ್ಲ, ಮೈಕೈ ನೋವು, ಜಾಯಿಂಟ್ ಪೇನು, ಫೀವರ್, ನೀರು ಕುಡಿಯಲ್ಲ. ಒಂದು 18 ವರ್ಷದವರೆಗೂ ವೇಟ್ ಮಾಡೋಣ ಅಂತಾರಲ್ಲ, ಅದೇ ಇನ್ಸಿಡೆನ್ಸ್ ವೈಸ್. ಈಗ ನಮಗೆ ಪದೇ ಪದೇ ಆಗ್ತಿದೆ ಅಂತ ಅಂದಾಗ ಮಗು ಬೆಳವಣಿಗೆ ಆಗಲ್ಲ, ಇನ್ಫೆಕ್ಷನ್ ಅಲ್ಲೇ ಇದೆ. ಏನೇ ಈಗ ಒಂದು 15 ದಿನ ಚೆನ್ನಾಗಿರುತ್ತೆ, ಊಟ ಮಾಡುತ್ತೆ, ಅದಾದ್ಮೇಲೆ ಇನ್ಫೆಕ್ಷನ್ ಆಯ್ತು, ಮತ್ತೆ ಇಳಿದೋಗುತ್ತೆ. ಸೊ ಆಪರೇಷನ್ ಮಾಡಿ ಚೆನ್ನಾಗಿರೋ ಮಕ್ಕಳಲ್ಲಿ ಬೆಳವಣಿಗೆ ನಾವೇ ನೋಡ್ಬೋದು. 2-3 months ಅಲ್ಲಿ they'll gain weight. 1 ಸಲ 2 ಸತಿಗೆ ಯಾರು ಆಪರೇಷನ್ ಮಾಡಲ್ಲ. ವಿಲ್ ಟೆಲ್ ದೆಮ್ ಇದೇನಕ್ಕೋ ಆಗಿದೆ, ವೇಟ್ ಮಾಡಿ. ಆಗತ್ತೆ ಎಲ್ಲ ಕಡೆ ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಆದಂಗೆ. ಸೊ ಕಣ್ಣಿಗೆ ಕಾಣುತ್ತಲ್ಲ, ಇದು ಟಾನ್ಸಿಲ್. ಇನ್ನೊಂದು ಮೂಗಿನ ಹಿಂಭಾಗನೂ ಇದೇ ತರ ಶೀತದ ಗೆಡ್ಡ ಇರುತ್ತೆ, ಅಡಿನಾಯ್ಡ್ ಅಂತ ಹೇಳ್ತೀವಿ. ಒಂದೊಂದ್ಸತಿ ಟಾನ್ಸಿಲ್, ಅಡಿನಾಯ್ಡ್ ಎರಡೂ ಊದ್ಕೊಂಡಿರತ್ತೆ.
ಕೆಲವೊಂದ್ಸತಿ ಬರೀ ಅಡಿನಾಯ್ಡ್ಸ್ ಅಷ್ಟೇ ಒಂದಿರುತ್ತೆ ಅಥವಾ ಬರೀ ಟಾನ್ಸಿಲ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ 50% ಎರಡು ಒಟ್ಟಿಗೆ ಇರೋ ಚಾನ್ಸಸ್ ನಾವು ಜಾಸ್ತಿ ನೋಡ್ತೀವಿ. ಸೊ ಈ ಗಂಟ್ಲಲ್ಲಾಗಿರೋ ಇನ್ಫೆಕ್ಷನ್ ಮೂಗಿಗೆ ಹೊರಡಿದಾಗ ಮೂಗಿನ ಹಿಂಭಾಗ ಇರೋದು ಅಡಿನಾಯ್ಡ್, ಅದು ಕೂಡ ಇನ್ಫೆಕ್ಷನ್ ಆಗ್ತಿರುತ್ತೆ. ಇಲ್ಲಿ ನಾವು 2 ಕಾರಣಕ್ಕೆ ನಾವು ಆಪರೇಷನ್ ಯೋಚನೆ ಮಾಡ್ತೀವಿ ಟಾನ್ಸಿಲ್ ಅಥವಾ ಅಡಿನಾಯ್ಡ್ ಅಲ್ಲಿ. ಒಂದು ಪದೇ ಪದೇ ಇನ್ಫೆಕ್ಷನ್ ಆಗ್ತಿದೆ ಅಂತ, ಇನ್ನೊಂದು ಅದು ದಪ್ಪ ಇದ್ದು ಉಸಿರಾಟಕ್ಕೆ ತೊಂದರೆ ಕೊಡ್ತಿದೆ ಅನ್ನೋದಾದ್ರೆ ಅವರು ಬಾಯಲ್ಲೇ ಉಸಿರಾಡಿ ಆಡಿ ಮುಖದ ಶೇಪೇ ಚೇಂಜ್ ಆಗುತ್ತೆ ಬೆಳವಣಿಗೆ ಆಗ್ಬೇಕಾದ್ರೆ. ಉದ್ದ ಮುಖ ಆಗೋದು, ಹುಬ್ಬಲ್ಲೆಲ್ಲ ಹುಟ್ಟೋದು, ಮೂಗೊಂಥರ ಹಿಂಗ್ ಮೇಲೆ ಹೋಗೋದು, ಈ ತರ ಎಲ್ಲ ಫೇಸ್ ಫೀಚರ್ಸೇ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಆ ತರ ಕಂಡೀಷನ್ ಅಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಕಂಡೀಷನ್ಗೋಸ್ಕರ ಆಪರೇಷನ್ ಮಾಡೋದು ಒಂದು ಕ್ರೈಟೀರಿಯಾ. ಇನ್ನೊಂದು ಪದೇ ಪದೇ ಇನ್ಫೆಕ್ಷನ್ ಆಗ್ತಿದೆ ಅಂತ ಮಾಡೋದು ಒಂದು ಕ್ರೈಟೀರಿಯಾ. ಈಗ ಎಷ್ಟೊಂದ್ ಜನ ಮಕ್ಕಳಿಗೆ ಆಲ್ಮೋಸ್ಟ್ 2 ಗೆಡ್ಡೆ ಅಂಟ್ಕೊಂಡಂಗೆ ಇರುತ್ತೆ ಈ ಕಿರ್ನಾಲ್ಗೆ ಹತ್ರ, ಆದ್ರೆ ಅವ್ರಿಗೆ ಯಾವತ್ತೂ ನೋವೇ ಬಂದಿರಲ್ಲ. ಅವ್ರಿಗೆ ಆಪರೇಷನ್ ಬೇಕಾ ಬೇಡವಾ ಅನ್ನೋದಾದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆಯಲ್ಲ ಆ ಕಾರಣಕ್ಕಾದ್ರೂ ಮಾಡ್ಬೇಕು. ಅದೊಂದು. ಇನ್ನೊಂದು, ಈ ಅಡಿನಾಯ್ಡ್ ಅನ್ನೋದು ಏನಾದ್ರು ತುಂಬಾ ದೊಡ್ಡದಿದ್ರೆ, ನಾನು ಲಾಸ್ಟ್ ಟೈಮು ಹೇಳಿದ್ದೆ ಗಂಟ್ಲಿಂದ ಕಿವಿಗೆ ಒಂದು ಟ್ಯೂಬ್ ಕನೆಕ್ಷನ್ ಇರುತ್ತೆ ಅಂತ, ಯೂಸ್ಟೇಷನ್ ಟ್ಯೂಬ್ ಅಂತ, ಅದನ್ನೇನಾದ್ರು ಬ್ಲಾಕ್ ಮಾಡ್ತಿದೆ ಅನ್ನೋದಾದ್ರೆ ಕಿವಿನೂ ಕೇಳೋದು ದಿನೇ ದಿನ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಕಿವಿದು ಜೊತೆಗೆ ಪರೀಕ್ಷೆ ಮಾಡಿಸಿ ಇಲ್ಲಿ ಇನ್ಫೆಕ್ಷನ್ ಇಲ್ಲ ಬಟ್ ದಪ್ಪ ಇದೆ, ಕಿವಿಯಲ್ಲೆಲ್ಲ ಪ್ರಾಬ್ಲಮ್ ಇದೆ ಅಂದಾಗ್ಲೂ ನಾವು ಓಟಿಗೆ ತಗೋಬೇಕಾಗತ್ತೆ. ಸೊ ಅಡಿನಾಯ್ಡ್ ಮತ್ತೆ ಟಾನ್ಸಿಲ್ ಬಗ್ಗೆ ಇಷ್ಟು ಮಾಹಿತಿ. ಪದೇ ಪದೇ ಆಗ್ತಿದೆ ಅಂದ್ರೆ ಡಾಕ್ಟರಿಗೆ ಹೇಳಿ, ನಾವು ಅದಕ್ಕೆ ಪ್ರತಿ ಪೇಷಂಟ್ ಬಂದಾಗ ಕೇಳ್ತೀವಿ ಎಷ್ಟು ಸತಿ ಆಗಿದೆ ವರ್ಷದಲ್ಲಿ, 1 ಸತಿ 2 ಸತಿ ಇಸ್ ಓಕೆ, ತುಂಬಾ ಸಲ ಆಗ್ತಿದೆ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಎ ಕಾಲ್. ಇನ್ನ ಈ ಮಕ್ಕಳಲ್ಲಿ ಧ್ವನಿ ಬದಲಾವಣೆ, ಕಿರ್ಚಾಡ್ತಿರ್ತವೆ ಮಕ್ಕಳು, ತುಂಬಾ ಆಟ ಮಾಡ್ತವೆ, ಸ್ಕೂಲಲ್ಲಿ ಗಲಾಟಿ, ಅಷ್ಟು ಕಿರ್ಚಾಡಿ ಆಡಿ ಧ್ವನಿ ಪೆಟ್ಟಿಗೆಲ್ಲ 2 ಕಡ್ಡಿ ಇರುತ್ತೆ ಅಂತ ಹೇಳಿದ್ನಲ್ಲ ವೋಕಲ್ ಕಾರ್ಡ್ಸ್ ಅಂತ, ಅದ್ರಲ್ಲೇನ ಒಂಥರ ಚಿಕ್ಕ ಚಿಕ್ಕ ಗಂಟುಗಳ ತರ ಫಾರ್ಮ್ ಆಗ್ಬಿಟ್ಟಿರುತ್ತೆ, ವೋಕಲ್ ಕಾರ್ಡ್ ನಾಡ್ಯೂಲ್ ಅಂತ ಹೇಳ್ತೀವಿ. ಇದು ಮೋಸ್ಟ್ ಕಾಮನ್ ಇನ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್. ಕಿರ್ಚಿ ಆಗಿರುತ್ತೆ. ಆ ಮಕ್ಕಳು ಏನಾರು ವಾಯ್ಸ್ ಚೇಂಜ್ ಆಯ್ತು, ನೆಗಡಿ ಕೆಮ್ಮಿಲ್ಲ ಅಂತ ಬಂದ್ರೆ ನಾವಿಲ್ಲಿ ನಮ್ಮ OPD ಎಲ್ಲ ಇರುತ್ತೆ, ಎಂಡೋಸ್ಕೋಪ್, ವಿಡಿಯೋ ಲ್ಯಾರಿಂಗೋಸ್ಕೋಪಿ ಅಂತ ಮಾಡ್ತೀವಿ. ಅದರಲ್ಲಿ ಆ ಗಂಟು ಏನಾರು ಕಂಡ್ರೆ ತೋರಿಸಿ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡಬೇಕು. ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಟ್ ಈಸ್ ವಾಯ್ಸ್ ರೆಸ್ಟ್. ಉಸಿರಾಡಿದ್ರೇನೆ ಆ ಧ್ವನಿ ಕಡ್ಡಿಗಳಿರೋದು ಅಳ್ಳಾಡ್ತಿರುತ್ತೆ, ಇನ್ನು ಮಾತಾಡಿದ್ರೆ ಇನ್ನೂ ಜಾಸ್ತಿ ಅಳ್ಳಾಡುತ್ತೆ. ಸೊ ಆ ವೈಬ್ರೇಷನ್ಸ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಆ ಗಂಟು ಆಗಿರೋದು ವಾಸಿನೇ ಆಗೋದಿಲ್ಲ, ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ವಾಯ್ಸ್ ರೆಸ್ಟ್ ಕೊಟ್ಟರೆ ತನಗೆ ತಾನೇ ಕರ್ಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸತಿ ಅವಕ್ಕೂ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ. ತುಂಬಾ ದಿನ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಏನಾರು ಇದ್ದು ತುಂಬಾ ದಿನ ಆದ್ರೂ ಕರಗಿಲ್ಲ ಅಂದಾಗ ಸ್ಟಿರಾಯ್ಡ್ಸ್ ಕೊಟ್ಟು ಟ್ರೈ ಮಾಡಿ ನೋಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ವಾಯ್ಸ್ ರೆಸ್ಟ್ ಕೊಟ್ರೆ ಕರ್ಗೋ ಚಾನ್ಸಸ್ ಇದೆ ಮಕ್ಕಳಲ್ಲಿ. ಅದು ಒಂದು. ಇನ್ನ ಪ್ಯಾಪಿಲೋಮಾ ಅಂತ ಒಂದು ಹೇಳಿದೆ ನಾನು, ವೈರಲ್ ಇನ್ಫೆಕ್ಷನ್, ಅದು ತಾಯಿ ಗರ್ಭದಿಂದಾನೇ ಬಂದಿರುತ್ತೆ. ಬಟ್ ನೋಡ್ಕೊಳ್ಳೋ ವರ್ಷದಿಗೆ ಒಂದ್ 2-3 ವಯಸ್ಸಾಗಿರಬಹುದು. ಅವಾಗ ನೋಡ್ಕೊಂಡಾಗ ಅದು ಕೆಲವೊಂದ್ಸತಿ ಅದಕ್ಕೂ ಲೇಸರ್ ಟ್ರೀಟ್ಮೆಂಟ್ ಇದಾವೆ. ವೋಕಲ್ ಕಾರ್ಡ್ಸ್ ಮೇಲೆ ಬೆಳೆದಿರುತ್ತೆ, ಚಿಕ್ಕ ಚಿಕ್ಕ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ, ವೈರಲ್ ಇನ್ಫೆಕ್ಷನ್. ಅದನ್ನು ನಾವು ಲೇಸರ್ ಮೂಲಕ ತೆಗೆಯುವ ಚಾನ್ಸಸ್ ಇದೆ. ಇನ್ನು ಬಿಟ್ರೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಅಲ್ಲಿ ಇನ್ನೇನಂದ್ರೆ ಕ್ಯೂಬರೋಫೋನಿಯಾ ಅಂತ ಹೇಳ್ತೀವಿ. ಈ ಏಜ್ ಅಲ್ಲಿ ಧ್ವನಿ ಒಡಿತು ಅಂತ ಹೇಳ್ತಾರೆ, ವಾಯ್ಸ್ ಚೇಂಜ್ ಆಗಿದೆ ಅಂತ. ಈ ಹೈಸ್ಕೂಲ್ 7th 8th ಈಗೆಲ್ಲ ಸ್ವಲ್ಪ ಬೇಗನೆ ಇದಾಗ್ತಿದ್ದಾರೆ. ಅವಾಗ ಜಸ್ಟ್ ಒಂದ್ಸತಿ ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ, ಏನು ಇಲ್ಲ ಅಂತಂದ್ರೆ ವಿ ಕ್ಯಾನ್ ರಿಅಶ್ಯೂರ್ ದೆಮ್. ಅಲ್ಲ, ಅದು ಬಹಳ ಸಹಜ ಅಂತ ಸಹಜ, ಅದೇ ಎಲ್ಲರಿಗೂ ಆಗುತ್ತೆ ವಾಯ್ಸ್, ಬಿಕಾಸ್ ಅದು ವೋಕಲ್ ಕಾರ್ಡ್ ಡೆವಲಪ್ಮೆಂಟ್ ಹಂಗಿರುತ್ತೆ. ಹಂಗ್ ಬಂದಾಗ ಮನೆಯವ್ರ ಗಾಬರಿಯಾಗಿ ಬಂದಾಗ ನಾವು ಒಂದ್ಸತಿ ನೋಡ್ಬಿಟ್ಟು ಇದೇನಿಲ್ಲ ಇದಕ್ಕಾಗಿದೆ ಅಂದಾಗ ಅವ್ರಿಗೊಂದ್ ಸಮಾಧಾನ ಹೇಳಿ ಕಳ್ಸೋದು. ಇವು ಎಷ್ಟು ದಿನಕ್ಕೆ ಸರಿ ಹೋಗುತ್ತೆ? ಹೋಗ್ತಾ ಹೋಗ್ತಾ ಅವ್ರ ವಾಯ್ಸ್ ಹಂಗೆ ಆಗುತ್ತೆ, ಪಿಚ್ ಚೆನ್ನಾಗಾಗುತ್ತೆ. ಸೊ ಅದು ಅಟೈನ್ಮೆಂಟ್ ಆಫ್ ಮೆಚುರಿಟಿ ಅಷ್ಟೇ, ಚೆನ್ನಾಗಾಗ್ತಾರೆ. ವಾಯ್ಸ್ ಸಡನ್ ಆಗಿ ಚೇಂಜ್ ಆಗುತ್ತೆ. ಕೀರ್ಲು ಧ್ವನಿ ಎಲ್ಲ ಇರುತ್ತಲ್ಲ, ಒಬ್ಬೊಬ್ಬರದು ಧ್ವನಿ ಒಂದೊಂದ್ ತರ ಇರುತ್ತೆ. ಯಾಕದು? ಅದು ವೋಕಲ್ ಕಾರ್ಡ್ 2 ಕಡ್ಡಿ ಅಂತ ಹೇಳಿದೆ ಅಲ್ವಾ, ಅದ್ರದ್ದು ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಮ್ದು ಪಿಚ್ ಜಾಸ್ತಿ, ಫಿಮೇಲ್ಸ್ ಅಲ್ಲಿ ಪಿಚ್ ಜಾಸ್ತಿ, ಹುಡುಗರೆಲ್ಲ ಪಿಚ್ ಕಡಿಮೆ ಇರುತ್ತೆ. ಸೊ ಈಗ ನಮ್ ವಾಯ್ಸ್ಗೂ ಅವ್ರ ವಾಯ್ಸ್ಗೂ ಅದೇ ಡಿಫ್ರೆನ್ಸ್, ಲೆಂತ್ ಆಫ್ ದ ವೋಕಲ್ ಕಾರ್ಡ್. ಕೆಲವೊಂದ್ಸತಿ ಹಿಂಗೆ ಉಳಿದ್ರೆ ಇದಕ್ಕೂ ಸರ್ಜರೀಸ್ ಇದಾವೆ, ಆ ವೋಕಲ್ ಕಾರ್ಡ್ ಲೆಂತ್ ನ ಏರುಪೇರು ಮಾಡೋ ಅಂತದ್ದು. ಸೊ ಅದು ಇದಾವೆ ಟೆಕ್ನಿಕ್ಸ್. ಬಟ್ 80% ಕಾಮನ್ ಆಗಿ ಅದು ನಾರ್ಮಲ್ ಇರುತ್ತೆ. ಯಾರಿಗೆ ವಾಯ್ಸ್ ಚೇಂಜ್ ಆಗಲ್ವೋ ಅದು ಅಬ್ನಾರ್ಮಲ್ ಹುಡುಗರಲ್ಲಿ ಅಷ್ಟೇ. ಫಿಮೇಲ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ, ಮೇಲ್ ಅಲ್ಲಿ ಇದು ವಾಯ್ಸ್ ಹಂಗಿರುತ್ತೆ. ಈ ಬಹಳ ಧ್ವನಿ ಮೇಲೆನೆ ನಿಂತಿರೋ ಕೆಲವು ವೃತ್ತಿಗಳಿದಾವಲ್ಲ, ಈ ಹಾಡುಗಾರರು, ಅದು ನೆಕ್ಸ್ಟ್ ಮಿಡ್ಲ್ ಏಜ್ ಗೆ ಹೇಳಕ್ ಬಂದೆ. ಹೇಳಿ. ಇದು ಸ್ಕೂಲ್ ಗೋಯಿಂಗ್ ಅಲ್ಲಿ ಇಷ್ಟು ಮೋಸ್ಟ್ ಕಾಮನ್. ನೆಕ್ಸ್ಟ್ ಬಂದ್ರೆ ಮಿಡ್ಲ್ ಏಜ್ಡ್, ಈಗ ಆಫ್ಟರ್ ಲೈಕ್ ಒಂದು ಡಿಗ್ರಿ ಸ್ಟೂಡೆಂಟ್ಸ್, ಇವ್ರದ್ರಲ್ಲಿ ಅತಿ ಹೆಚ್ಚಾಗಿ ನಾವು OPD ಅಲ್ಲಿ ಕಾಣ್ತಿರೋದು ಗಂಟ್ಲೂರಿ. ಇನ್ಫೆಕ್ಷನ್ ಇಲ್ಲ, ಏನೋ ಇಲ್ಲಿ ಒತ್ಕೊಂಡಂಗ ಆಗ್ತಿದೆ, ಆದ್ಕೊಂಡಂಗ ಆಗ್ತಿದೆ, ಏನೋ ಇಲ್ಲಿ ಒಂದು ಫಾರಿನ್ ಬಾಡಿ ಏನೋ ಸಿಗಾಕೊಂಡಂಗಿದೆ ಅಂತ ಹೇಳ್ತಾರೆ. ಅವಾಗ ನಾವು ಅವ್ರನ್ನ ಕೆಲವೊಂದು ಪ್ರಶ್ನೆ ಕೇಳ್ತೀವಿ, ಅದು ವೆರಿ ಇಂಪಾರ್ಟೆಂಟ್. ಈ ಏಜ್ ಅಲ್ಲಿ ಹೇಳಿದ್ನಲ್ಲ ಯಾವಾಗಿಂದ ಚೇಂಜ್ ಆಗಿದೆ ವಾಯ್ಸ್, ನಿಮ್ಗೆ ಏನಾದ್ರು ನುಂಗಕ್ ಕಷ್ಟ ಇದೆಯಾ, ಉಸಿರಾಟಕ್ ಕಷ್ಟ ಇದೆಯಾ, ಗಂಟ್ಲು ನೋವಿದ್ಯಾ, ಸಿಗಾಕೊಂಡಿದೆ ಅಂತ ಹೇಳ್ತಿದ್ರಲ್ಲ, ಎಷ್ಟು ದಿನದಿಂದ, ನೆನ್ನೆ ಮೊನ್ನೆ ಆದ್ರೆ ಏನಾದ್ರು ತಿಂದು ಸಿಗಾಕೊಂಡಿದ್ಯಾ, ತುಂಬಾ ದಿನದಿಂದ ಇದೆ ಅಂತಂದ್ರೆ ಓಕೆ, ಏನೋ ಆಗಿರಬಹುದು. ಅಥವಾ ಉಸಿರಾಟಕ್ಕೆ ಕಷ್ಟ, ಏನಾದ್ರು ನೀವು ತೂಕ ಕಡಿಮೆ ಆಗ್ತಿದ್ದೀರಾ ದಿನೇ ದಿನೇ, ಮತ್ತೆ ಜ್ವರ ಬರುತ್ತಾ, ಮತ್ತೆ ಇವ್ರದ್ದು ಹ್ಯಾಬಿಟ್ಸು ಆಕ್ಯುಪೇಷನ್ ಮತ್ತೆ ಮ್ಯಾಟರ್ ಆಗುತ್ತೆ. ಸೊ ಇವುಗಳ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಈಗ ನಾನು ಮಿಡ್ಲ್ ಏಜ್ ಅಂದ್ರೆ ಆಲ್ಮೋಸ್ಟ್ ಈಗ ಎಲ್ಡರ್ಲಿನೂ ನೀವು ಇದರಲ್ಲೇ ಕನ್ಸಿಡರ್ ಮಾಡ್ಬೋದು. ಇವ್ರಿಷ್ಟೆಲ್ಲ ಮಾಹಿತಿ ತಗೊಂಡ್ಮೇಲೆ
ಯಾಕಂದ್ರೆ ಕೆಲವು ಡಿಸೀಸಸ್ ಕೆಲವು ಇದರಲ್ಲೇ ಕಾಮನ್ ಆಗಿ ಕಂಡು ಬರ್ತವೆ. ಈಗ ಹ್ಯಾಬಿಟ್ಸ್ ಹೇಳಿದೆ. ಈಗ ನಾವು ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಒಂದು ಎಂಡೋಸ್ಕೋಪಿ ಮಾಡ್ತೀವಿ. ಅದು ಆಕ್ಚುಲಿ ಬೋತ್ 35-40 ಇಯರ್ಸ್ ಇವಾಗಿನ ನನ್ನ ಕನ್ಸರ್ನಿಂದ ಹೇಳ್ತಿರೋದು, ನೆವರ್ ನೆಗ್ಲೆಕ್ಟ್ ಎನಿ ಪೇಷಂಟ್ ಕಮ್ಸ್ ವಿತ್ ಕಂಪ್ಲೇಂಟ್ ಆಫ್ ವಾಯ್ಸ್ ಚೇಂಜ್. ಯಾಕೆ ಅಂತಂದ್ರೆ ಹೌದು 10 ಜನದಲ್ಲಿ ಒಬ್ರಿಗಾದ್ರೂ ಸಮಸ್ಯೆ ಇರುತ್ತೆ, ಒಂದ್ಸತಿ ಮಾಡ್ಬಿಟ್ಬಿಡಿ. ಇನಿಷಿಯಲ್ ಡೇಸ್ ಅಲ್ಲೇ ನಾವು ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಚೆನ್ನಾಗಿರ್ತವೆ. ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಏನೋ ಆಗಿದೆ ಬೇಡ. ಈಗ ನಾನಿಲ್ಲ ಹಾಸ್ಪಿಟಲಲ್ಲೂ ಮಾಡೋದೇ 35-40 ಇಯರ್ಸ್, ಈವನ್ 1 day 2 days. ಬಿಕಾಸ್ ಇದು ಹೆಂಗೆ ಅಂದ್ರೆ ಪೇಷಂಟ್ ಒಂದಿನ ಗಂಟ್ಲು ನೋವಾದ ತಕ್ಷಣ ಯಾರು ಬರಲ್ಲ, ಬರೋದೇ 1 ವಾರ 10 ದಿವಸ ಆದ್ಮೇಲೆ. ಬಟ್ ಅವ್ರು ಹೇಳೋದು ನೆನ್ನೆಯಿಂದ ಹಂಗಾಗಿದೆ, ಅವ್ರಿಗೆ ಸಿವಿಯರ್ ಅನ್ನಿಸ್ಬೇಕು ಇಲ್ಲಿಗೆ ಬರಕ್ಕೆ. ಇನ್ನು ಕೆಲವರು ಅತಿಯಾಗಿ ಯೋಚನೆ ಮಾಡಿ ಏನೋ ಆಗ್ಬಿಡಿದೆ, ಕ್ಯಾನ್ಸರೇ ಆಗ್ಬಿಡಿದೆ ಅಂತ ಬಂದಿರೋರು ಇದ್ದಾರೆ. ಅವ್ರು ಏನೇ ಹೇಳಿ ಜಸ್ಟ್ ಅದು 1 ನಿಮಿಷದ ಕೆಲಸ. ವೆನ್ ವಿ ಹ್ಯಾವ್ ಫೆಸಿಲಿಟೀಸ್ ವಿ ಶುಡ್ ಯೂಸ್ ಇಟ್. 1 ನಿಮಿಷ ಹಂಗೊಂದು ಎಂಡೋಸ್ಕೋಪ್ ಅಲ್ಲೋ ಇಲ್ಲ ನಮ್ದು ಐಡಿಯಲ್ ಮಿರರ್ ಅಂತ ಇರುತ್ತೆ. ಇವನ್ ಎಂಡೋಸ್ಕೋಪ್ ಇಲ್ಲ ಅಂತಂದ್ರು ಸಣ್ಣ ಇನ್ಸ್ಟ್ರೂಮೆಂಟ್ಸ್ ಅಲ್ಲೇ OPD ಬೇಸಿಸ್ ಅಲ್ಲೇ ನೋಡ್ಬೋದು. ನಾವು ನೋಡಿ ಅಲ್ಲಿ ಏನಾರು ಒಂದು ಕಂಡಿಡಿದ್ರೆ ಇಟ್ಸ್ ಗುಡ್ ಫಾರ್ ದ ಪೇಷಂಟ್. ಟ್ರೀಟ್ಮೆಂಟ್ ವಿ ಕ್ಯಾನ್ ಸ್ಟಾರ್ಟ್ ದೆನ್ ಅಂಡ್ ದೇರ್ ಓನ್ಲಿ. ಅದು ಒಂದು. ಇಷ್ಟೆಲ್ಲ ನೋಡಿದ್ಮೇಲೆ ಏನೇನು ಕಾಣುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಏನು ಫೈಂಡಿಂಗ್ಸ್ ಇಲ್ವಾ, ಎಲ್ಲ ನಾರ್ಮಲ್ ಇದೆಯಾ? ಮೋಸ್ಟ್ ಆಫ್ ದ ಟೈಮ್ ಅದು ಅಸಿಡಿಟಿ ಇರುತ್ತೆ, ಗ್ಯಾಸ್ಟ್ರೈಟಿಸ್. ಬಟ್ ಅದನ್ನ ಫಸ್ಟೇ ಹೇಳ್ಬಾರದು. ಯಾಕಂದ್ರೆ ನಾವು ಸುಮ್ಮನೆ ಈಗ ಎಷ್ಟೊಂದ್ ಕಡೆ ಅಸಿಡಿಟಿ ಅಂತ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಅವ್ರು ನೋಡಿದಾಗ ದೊಡ್ಡದಾಗ ಏನೋ ದುರ್ಮಾಂಸನೆ ಬೆಳೆದಿರುತ್ತೆ. ಫಸ್ಟ್ ಅಸಿಡಿಟಿ ಅದ್ರ ತಕ್ಷಣ ಹೋಗ್ಬೇಕಲ್ವಾ, ಅದು ಕಡಿಮೆ ಆದಾಗ? ಅಸಿಡಿಟಿ ನಾವ್ ಏನು ಊಟ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವೇ ಅನ್ಕೊಂಡ್ಬಿಡ್ತೀವಿ ಅಸಿಡಿಟಿ ಆಗಿದೆ ಅಂತ. ಅದು ಫಸ್ಟ್ ಆಫ್ ಆಲ್ ನಮ್ಮ ಜೀವನ ಶೈಲಿ ಬದಲಾವಣೆ ತುಂಬಾ ಅವಶ್ಯಕತೆ. ಈಗ ಅಸಿಡಿಟಿ ಅಂತ ಇಷ್ಟೆಲ್ಲ ಆದ್ಮೇಲೆ ಏನು ಫೈಂಡಿಂಗ್ಸ್ ಇಲ್ಲ ಅಂದ್ರೆ ಅದು ಅಸಿಡಿಟಿ ಅಂತ ಅನ್ಕೊಂಡು ಅವ್ರನ್ನ ಅವಾಗ ಕ್ವಶನ್ಸ್ ಮತ್ತೆ ಕೇಳ್ತೀವಿ. ತಿಂದಿದ್ದಾಗ ಏನಾದ್ರು ಎದೆ ಒತ್ತುತ್ತಾ, ಊಟ ಆಗಿದ್ಮೇಲೆ ಇಲ್ಲೇ ಇದೆ ಇನ್ನು ಕೆಳಗಡೆ ಇಳಿದಿಲ್ಲ ಅನ್ನೋ ಫೀಲ್ ಇದೆಯಾ? ಅವಾಗ ಅಂತಾರೆ. ಕಾಫಿ ಟೀ ಹೆಚ್ಚಿಗೆ ಕುಡಿತೀರಾ? ಸೊ ಅವರಿಗೆ ಆದಷ್ಟು ಅಸಿಡಿಟಿಗೆ ಏನಾದ್ರೆ ಒಳಗಡೆ ಒಂದೊಂದ್ಸತಿ ಹುಣ್ಣಾದಂಗೂ ಆಗಿರುತ್ತೆ. ಬಟ್ ಆ ತಕ್ಷಣಕ್ಕೆ ನಾವು ಟ್ಯಾಬ್ಲೆಟ್ ಕೊಡೋದು ಆ ಹುಣ್ಣ ವಾಸಿ ಮಾಡುತ್ತೆ. ಬಟ್ ಇವ್ರದ್ದು ಜೀವನ ಶೈಲಿ ಹಂಗೆ ಇದ್ರೆ ವಾಪಸ್ ಆಸಿಡ್ ಅಂಶ ಮೇಲೆ ಬಂದು ಹೊಟ್ಟೆಯಿಂದ ಆಸಿಡ್ ಅಂಶ ಅನ್ನನಾಳಿಂದ ಗಂಟ್ಲಿಗೆ ಬರುತ್ತೆ. ಅದು ರಿಫ್ಲೆಕ್ಸ್ ಆಗಿ ಮತ್ತೆ ಹುಣ್ಣಾಗ್ತಿರುತ್ತೆ. ಸೊ ನಾವೀಗ ಅವ್ರಿಗೆ ಏನಾದ್ರು ಹೇಳಲೇಬೇಕು. ನಾನಾಯ್ತು 12ರಿಂದ 15, 25 ಇದೆ ರೂಪಾಯಿವರೆಗೂ ಮಾತ್ರೆ. ನಾನೇ ಆದ್ರೂ ದಿನ ತಗೊಳಲ್ಲ. 1 ದಿನ ತಗೋಬಹುದು, 2 ದಿನ ತಗೋಬಹುದು. 3ನೇ ದಿನಕ್ಕೆ ಯಾರು ಅಷ್ಟೊಂದು ದುಡ್ಡು ಕೊಟ್ಟು ಮತ್ತೆ ತಗೊಳ್ತಾರೆ? ಸೊ ಫೈನಲಿ ಡಾಕ್ಟರ್ ಚೆನ್ನಾಗಿ ಹೇಳಿಲ್ಲ ಅನ್ನಂಗೆ ಬರುತ್ತೆ. ಅದ್ರ ಬದಲು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್ ಬಂದಾಗ, ನೋಡಿ ಎಂಡೋಸ್ಕೋಪ್ ಮಾಡಿದೀನಿ, ಎಲ್ಲ ನಾರ್ಮಲ್ ಆಗಿದೆ, ನಿಮ್ಗೆ ಈ ತರ ಸಿಂಪ್ಟಮ್ಸ್ ಇದಾವೆ, ಅದು ಅಸಿಡಿಟಿ ತರ ಅನ್ನಿಸ್ತಿದೆ, ನೀವು ಅಟ್ಲೀಸ್ಟ್ 1 ವಾರ 10 ದಿವಸ ನಾವು ಕೊಡೋ ಟ್ಯಾಬ್ಲೆಟ್ ತಗೊಂಡು ಕರೆಕ್ಟಾಗಿ ನಿಮ್ದು ಫುಡ್ ಸ್ಟೈಲ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ವರ್ಕ್ಸ್. 10 ದಿವಸ ಆದ್ಮೇಲೂ ನಿಮ್ದು ಏನು ಹಿಂಗೆ ಸಿಂಪ್ಟಮ್ಸ್ ಕಡಿಮೆ ಆಗಿಲ್ಲ ಅಂದ್ರೆ ಅವಾಗ ಬನ್ನಿ. ಅವಾಗ ಅನ್ನನಾಳಕ್ಕೆ ಒಂದು ಪೈಪ್ ಹಾಕಿ ನೋಡ್ತೀವಿ, ಎಂಡೋಸ್ಕೋಪಿ ಅಂತ. ಏನಾದ್ರೂ ಅನ್ನನಾಳದಲ್ಲಿ ಈಸೋಫೆಗಸ್ ಅಥವಾ ಸ್ಟಮಕ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ಅವಾಗ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಾವು ಎಂಡೋಸ್ಕೋಪಿ ಅಂತ ಅದನ್ನ ENT ಅವರೇ ನೋಡ್ತಾರ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿ ಅವರು ನೋಡ್ತಾರ? ನೋಡ್ಬೋದು. ಈಗ ಸೂಪರ್ ಸ್ಪೆಷಾಲಿಟಿ ಎಲ್ಲ ಈಗ ಬಂದಿದೆ. ಮುಂಚೆ ನನಗೆ ಎಲ್ಲಾ ಕಡೆನೂ ಫೆಸಿಲಿಟೀಸ್ ಇರಲ್ಲ ಅಲ್ವಾ. ಫಸ್ಟ್ ಇಷ್ಟು ನೋಡ್ಬೇಕು. ಅವ್ರಿಗೆ ಸ್ಪೆಷಲಿ ನಾವು ಒಂದು 5-6 ಪಾಯಿಂಟ್ಸ್ ಹೇಳಲೇಬೇಕು. ಒಂದು, ಕರೆಕ್ಟ್ ಟೈಮ್ಗೆ ಊಟ ಮಾಡಿ. 2ರಿಂದ 2.5 ಗಂಟೆ ಗ್ಯಾಪ್ ಅಲ್ಲಿ ಏನಾದ್ರೂ ಬಾಯಾಡಬೇಕು. ಒಂದೇ ಸತಿ ಹೆಚ್ಚಿಗೆ ತಿನ್ಬಾರ್ದು. ಇನ್ನೂ ಒಂದು ತುತ್ತು ತಿಂತೀನಿ ಅನ್ಬೇಕಾದ್ರೆ ಎದ್ರೂ ಪರವಾಗಿಲ್ಲ, ಒಟ್ಟಿಗೆ ತಿನ್ಬೇಡಿ. ಸ್ವಲ್ಪ ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟು ಖಾಲಿನೂ ಬಿಡಬಾರ್ದು, ಹೆಚ್ಚಿಗೆನೂ ತಿನ್ಬಾರ್ದು. ಮತ್ತೆ ನೆನ್ಪಿಟ್ಕೊಂಡಂಗೆ ಒಂದು 3 ಲೀಟರ್ 2ರಿಂದ 3 ಲೀಟರ್ ನಿಮ್ ಬಾಡಿ ವೆಯ್ಟ್ಗೆ ಅನುಗುಣವಾಗಿ ನೀರ್ ತಗೋಬೇಕು. ಬಾಯಾರಿಕೆ ಆದಾಗಲ್ಲ, ನೆನ್ಪಿಸ್ಕೊಂಡು ಕುಡಿಬೇಕು. ಬಿಕಾಸ್ ಆಸಿಡ್ ಉತ್ಪತ್ತಿ ಆಗ್ತಿರುತ್ತೆ, ಅದನ್ನ ನೀವು ಡೈಲ್ಯೂಟ್ ಮಾಡಬೇಕು. ಮತ್ತೆ ಖಾರ, ಎಣ್ಣೆಲಿ ಕರೆದಿದ್ದು, ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಕಾಫಿ, ಟೀ ಅಂತ ಕೆಟ್ಟದು ಇನ್ನೊಂದಿಲ್ಲ ಅಸಿಡಿಟಿಗೆ ಎಸ್ಪೆಷಲಿ. ಅದನ್ನ ಬಿಟ್ಬಿಡಿ. ಇಷ್ಟು ಕಡಿಮೆ ಮಾಡಿ ಅಂತ ಹೇಳೋದಲ್ಲ. ಕಡಿಮೆ ಮಾಡಿದ್ರೆ ಅವರು ಅದೇ 10 ಲೋಟ ಕುಡಿಯೋರು 5 ಲೋಟಕ್ಕೆ ಬರ್ತಾರೆ, ಅದು ಯೂಸ್ ಇಲ್ಲ. ಬಿಟ್ ನೋಡಿ. ಮತ್ತೆ ರಾತ್ರಿ ಊಟ ಆದ ತಕ್ಷಣ ಮಲಗಬಾರ್ದು. ಊಟ ಮಾಡಕ್ಕೋ ಮಲಗಕ್ಕೋ ಮಿನಿಮಮ್ 2 ಅವರ್ಸ್ ಗ್ಯಾಪ್ ಕೊಡಬೇಕು. ಸೊ ಊಟ ಮಾಡಿದ್ದು ಅನ್ನನಾಳದಿಂದ ಸ್ಟಮಕ್ಗೆ ಹೋಗಕ್ಕೆ 1.5 ಅವರ್ಸ್ ಆದ್ರೂ ಬೇಕು, ಟ್ರಾನ್ಸಿಟ್ ಟೈಮ್ ಅಂತ ಹೇಳ್ತೀವಿ. ತಕ್ಷಣ ಮಲಗಿದ್ರೆ ಮೇಲೆ ಇರುತ್ತಲ್ಲ, ಮೇಲೆ ಬಂದಂಗೆ ಆಗ್ತಿರುತ್ತೆ, ಒತ್ತುತ್ತೆ. ಸೊ ನೀವು ಒಂದು 8ಕ್ಕೆ ಊಟ ಮಾಡಿ 10ಕ್ಕೆ ಮಲ್ಗಂಗಿದ್ರೆ, ಸೊ ಈ ತರ ಈ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ 90% ಇಂಪ್ರೂವ್ಮೆಂಟ್ ಆಗಿದೆ. ನಾವೇ ನೋಡ್ತಿದೀವಿ. ಬಟ್ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು. ನಾನು ಹಂಗೆ ಹೇಳ್ತೀನಿ, ನೀವು ಇಷ್ಟು ಮಾಡಿದ್ರೆ ಬನ್ನಿ ವಾಪಸ್, ಇಲ್ಲಾಂದ್ರೆ ಬರಬೇಡಿ. ನೀವೇನು ಮಾಡ್ತಾ ಬಂದ್ರೆ ನಾನು ಎಷ್ಟು ಸತಿ ಅಂತ ಮಾತ್ರೆ ಕೊಡ್ಲಿ? ಬರೀ ಮಾತ್ರೆಯಿಂದ, ಔಷಧಿಯಿಂದ ಮಾತ್ರೆ ಕೊಟ್ಟಿದ್ದು ಅವಾಗ ಆಗಿರೋ ಹುಣ್ಣು ಹೋಗ್ಬೋದು, ಮತ್ತೆ ಆಗೋದು ಅದು ನೀವೇ ಅವಾಯ್ಡ್ ಮಾಡ್ಕೋಬೇಕು. ಇಷ್ಟು ಮಾಡಿ. ಕಾಫಿ ಟೀ ಬಿಟ್ರೆ 50% ಹುಷಾರಾಗ್ತಾರೆ. ಇದಿಷ್ಟು ಸುಡೋದು, ಖಾರವಾಗಿರೋದು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಇಷ್ಟು ಅವ್ರಿಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ರೆ ದೆಲ್ ಕಮ್ ರಿಕವರಿ ಆಗಿದ್ದಾರೆ. ಸೊ ಹಂಗೂ ಆಗ್ತಿಲ್ವಾ, ದೆನ್ ಗೋ ಫಾರ್ ಎಂಡೋಸ್ಕೋಪಿ. ಒಳಗಡೆ ಬ್ಯಾಕ್ಟೀರಿಯಲ್ ಏನಾರು ಇನ್ಫೆಕ್ಷನ್ಸ್ ಇರ್ಬೋದು, H. ಪೈಲೋರಿ ಅಂತ ಹೇಳ್ತೀವಿ, ತುಂಬಾ ಕಾಮನ್ ಆಗಿ ಕಂಡು ಬರ್ತಿದೆ. ಇಷ್ಟಕ್ಕೂ ವಾಸಿ ಆಗಿಲ್ಲ ಅಂತಂದ್ರೆ ಅದನ್ನ ನೋಡಿ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ನೆಕ್ಸ್ಟ್ ಕೊಡಿಸ್ಬೋದು. ಇದು ವೆರಿ ಕಾಮನ್ಲಿ ಸೀನ್ ಇನ್ ಡೇ ಟು ಡೇ ಇದು ಲೈಫಲ್ಲಿ. ಅವ್ರು ಬರೋದೇ ಗಂಟ್ಲು ನೋವು, ಗಂಟ್ಲೂರಿ. ಅದೊಂದು. ಇನ್ನ ಈ ಟೀಚರ್ಸ್, ಸಿಂಗರ್ಸ್, ಇವ್ರಿಗೆ ಹೇಳಿದ್ನಲ್ಲ ಮಕ್ಕಳಲ್ಲಿ ಕಿರ್ಚಾಡ್ದಾಗ ನಾಡ್ಯೂಲ್ಸ್ ಆಗುತ್ತೆ ಅಂತ, ಸೇಮ್ ಥಿಂಗ್ಸ್ ಅಡಲ್ಟ್ಸ್ ಅಲ್ಲೂ ಆಗುತ್ತೆ. ಅವರಿಗೂ ಅಷ್ಟೇ.
ಫಸ್ಟ್ ಅದೆಲ್ಲ ನೋಡಿ ಅವ್ರ ಆಕ್ಯುಪೇಷನ್ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಇದಕ್ಕೇನೆ ಪೊಲಿಟಿಷಿಯನ್ಸ್ ನಾಡ್ಯೂಲ್ಸ್ ಅಂತೀವಿ, ಸಿಂಗರ್ಸ್ ನಾಡ್ಯೂಲ್ಸ್ ಅಂತೀವಿ, ಸ್ಕ್ರೀಮರ್ಸ್ ನಾಡ್ಯೂಲ್ಸ್ ಅಂತೀವಿ. ಸೊ ಆಕ್ಯುಪೇಷನ್ ಇಂದ ನಮ್ಗೆ ಇದು ಒಂದು ಐಡಿಯಾ ಬರ್ಬೋದು. ಸೊ ಅಲ್ಲಿ ಏನಾರು ಎಂಡೋಸ್ಕೋಪ್ ಅಲ್ಲಿ ನಮಗೆ ಕಾಣಿಸ್ತು ಅಂತಂದ್ರೆ ದೆನ್ ಮೇನ್ ಥಿಂಗ್ ಅಗೇನ್ ವಾಯ್ಸ್ ರೆಸ್ಟ್ ಅಥವಾ ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸ್ ಫಾರ್ ಶಾರ್ಟ್ ಡೋಸ್ ಅಂತ ಹೇಳ್ತೀವಿ. ಈ ಥರ ಹೇಳ್ಬಿಟ್ಟು ಮತ್ತೆ ಅವ್ರಿಗೂ ಫುಡ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮತ್ತೆ ವಾಯ್ಸ್ ಥೆರಪಿ ಅಂತಾನು ಇರುತ್ತೆ. ಸ್ಪೀಚ್ ಹೆಂಗೆ ಮಾತಾಡಬೇಕು, ಯಾವ್ದು ಅಕ್ಷರನ ಎಷ್ಟು ಉಚ್ಚಾರಣೆ ಮಾಡಬೇಕು, ಧ್ವನಿ ಪೆಟ್ಟಿಗೆಗೆ ತೊಂದರೆ ಆಗ್ದಲೇ ಇರಂಗೆ, ಸ್ಟ್ರೈನ್ ಆಗ್ದಲೇ ಇರಂಗೆ ಅದನ್ನೊಂದು ಹೇಳ್ಕೊಡ್ತೀವಿ. ಸೊ ಇಷ್ಟಾದ್ಮೇಲೆ ಕರಗಿದ್ರೆ ಗುಡ್, ಕರಗಿಲ್ಲ ಅಂತಂದ್ರೆ ನಾವು ಸರ್ಜರಿಗಳಿರುತ್ತೆ, ಮೈಕ್ರೋಲೆರೆಂಜಿಯಲ್ ಸರ್ಜರಿ ಅಂತ ಮಾಡ್ತೀವಿ. ಆ ತುಂಡು ಏನಿರುತ್ತೆ ಎಷ್ಟು ದಪ್ಪ ಗೆಡ್ಡೆ ಬೆಳೆದಿದೆ ಅದನ್ನ ಎಕ್ಸಿಷನ್ ಮಾಡಿಬಿಟ್ಟು ಅದನ್ನ ಮತ್ತೆ ಅನಾಲಿಸಿಸ್ ಕಳಿಸ್ತೀವಿ. ಅದರಲ್ಲಿ ನಾರ್ಮಲ್ ಇದೆ ಅಂತ ಬಂದ್ರೆ ನಥಿಂಗ್, ಇಷ್ಟೇ ಟ್ರೀಟ್ಮೆಂಟ್. ಅದೆಲ್ಲ ಏನಾದ್ರು ಕ್ಯಾನ್ಸರಸ್ ತರ ಅನ್ಸ್ತಿದೆ ಅಂತ ಅಂದಾಗ ನೆಕ್ಸ್ಟ್ ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಅದು ಎಷ್ಟು ಹರಡಿದೆ ಅದನ್ನೆಲ್ಲ ನೋಡ್ಕೊಂಡ್ ಮಾಡೋದು. ಇದು ಸಣ್ಣ ಸಣ್ಣ ಗಂಟಿದ್ದಾಗ. ಇನ್ನೊಂದು ನೋಡ್ತಾನೆ ದೊಡ್ಡ ಗಂಟು ಬರ್ತಾನೆ ಅವರು ನುಂಗಕ್ಕಾಗ್ತಿಲ್ಲ ಅಂತೆಲ್ಲ ಹೇಳಿ ಬಂದಾಗ ದೊಡ್ಡದಾಗೆ ಬೆಳೆದಿದೆ ಧ್ವನಿ ಪೆಟ್ಟಿಗೆಯಲ್ಲಿ ಎಲ್ಲ ಗೆಡ್ಡೆ ಬೆಳೆದಿದೆ ಅಂದ್ರೆ ಅದನ್ನು ಹಂಗೆ ಬಯಾಪ್ಸಿ ಅಂತ ಮಾಡ್ತೀವಿ. ಬಯಾಪ್ಸಿ ತೆಗೆದು ಕಳಿಸಿದಾಗ ಪ್ರಾಪರ್ ಕ್ಯಾನ್ಸರ್ ಅಂತ ಬಂತು ಅಂದ್ರೆ ಬೈ ದ ಟೈಮ್ CT ಸ್ಕ್ಯಾನು ಮಾಡಿಸ್ತೀವಿ. CT ಸ್ಕ್ಯಾನ್ ಅಲ್ಲಿ ಎಲ್ಲೆಲ್ಲಿ ಹರಡಿದೆ, ಎಷ್ಟೆಷ್ಟು ಹರಡಿದೆ, ಆಲ್ರೆಡಿ ನಾವು ನೆಕ್ ನೋಟ್ಸ್ ಅಂತ ಹೇಳ್ತೀವಿ, ಲಿಂಫಡಿನೋಪತಿ ಅಂತ, ಅದೆಲ್ಲ ಆಗಿದ್ಯಾ ಅದೆಲ್ಲ ನೋಡ್ಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್. ಈಗ ನಮ್ದು ಸ್ಟೇಜಸ್ ಇರುತ್ತೆ ಕ್ಯಾನ್ಸರ್ ಅಲ್ಲೂ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ. ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಚಿಕ್ಕ ಚಿಕ್ಕ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಣ್ಣ ಗ್ರೋತ್ ಆದ್ರೆ ಬರೀ ಆಪರೇಷನ್ ಅಲ್ಲಿ ತೆಗೆದು ಬಿಡ್ಬೋದು. ಬಟ್ ಥರ್ಡ್ ಫೋರ್ತ್ ಸ್ಟೇಜ್ ಅಲ್ಲಿ ಅದು ಒಳಗೆಲ್ಲ ಹರಡಿದೆ ಅನ್ನೋದಾದ್ರೆ ಅದಕ್ಕೆ ತೆಗಿಯೋದ್ರ ಜೊತೆಗೆ ವಿ ಅಡ್ವೈಸ್ ರೇಡಿಯೋಥೆರಪಿ ಅಂಡ್ ಕೀಮೋಥೆರಪಿ ಅದೆಲ್ಲ ಇರುತ್ತೆ. ಆ ಪ್ರೊಸೀಜರ್ನು ಮಾಡ್ಬೇಕಾಗತ್ತೆ ಡಿಪೆಂಡಿಂಗ್ ಆನ್ ವಾಟ್ ಇಟ್ ಈಸ್. ಇನ್ನ ಇದಿಷ್ಟ್ರ ಜೊತೆಗೆ ಇನ್ನೂ ಕಾಮನ್ ಆಗಿ ಬರೋದು ಅಂತಂದ್ರೆ ಇವೆಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಟಿಲ್ ಗಂಟ್ಲು ನೋವು ಗಂಟ್ಲು ನೋವು ಮತ್ತೆ ಆ ಧ್ವನಿ ಕೀರ್ಲಾಗಿರತ್ತಲ್ಲ ಮೇಡಮ್, ಮತ್ತೆ ವಾಪಸ್ ಸಹಜ ಈ ಏಜ್ ಗ್ರೂಪ್ ಅಲ್ಲಿ ಹೇಳದ್ನಲ್ಲ ಪ್ಯೂರೋಫೋನಿಯಾ, ಈ ತರದವಕ್ಕೆಲ್ಲ ಸರ್ಜರೀಸ್ ಇದೆ. ಬಟ್ ಅಭ್ಯಾಸನೇ ಹಂಗ್ ಮಾಡ್ಕೊಂಡ್ರಿಗೆ ಏನು ಮಾಡಕ್ಕಾಗಲ್ಲ. ಇನ್ನು ಕೆಲವ್ರದ್ದು ಫಂಕ್ಷನಲ್ ಏಫೋನಿಯಾ ಅಂತ ಬರುತ್ತೆ, ಅಂದ್ರೆ ಮಾತಾಡ್ತಿಲ್ಲ ಇದಕ್ಕಿದ್ದಂಗೆ, ಇಲ್ಲ ನಾನು ಟ್ರೈ ಮಾಡ್ತೀನಿ ವಾಯ್ಸೇ ಬರ್ತಿಲ್ಲ ಅಂತಾರೆ. ಅಂತವ್ರಲ್ಲಿ ಕೆಲವೊಂದ್ಸತಿ ಮ್ಯಾಲಿಂಗರಿಂಗ್ ಸುಮ್ನೆ ಎದುರಿಸೋರು ಇರ್ತಾರೆ. ಇನ್ ಕೆಲವೊಂದ್ಸತಿ ಅವರೇ ಏನೋ ಸೈಕಾಲಜಿಕಲಿ ಇದಾಗೋಗ್ಬಿಟ್ಟಿರ್ತಾರೆ ಶಾಕ್ ಅಲ್ಲಿ. ಸೊ ಅವ್ರಿಗೆ ಅವಾಗ ನಾವ್ ಏನ್ ಹೇಳ್ತೀವಿ, ಕೆಮ್ಮಿ ಒಂದ್ಸತಿ ಅಂತ ಹೇಳ್ತೀವಿ. ಕೆಮ್ಮದ್ ಚೆನ್ನಾಗಿ ಕೆಮ್ತಾರೆ, ಧ್ವನಿ ಪೆಟ್ಟಿಗೆ ತೊಂದರೆ ಇದ್ರೆ ಕೆಮ್ಮು ಬರಲ್ಲ ಅಲ್ವಾ. ಸೊ ಅದೊಂದು ಅವಾಗ ಅವ್ರಿಗೆ ಸಮಾಧಾನ ಮಾಡಿಸಿ ವಾಯ್ಸ್ ಥೆರಪಿ ಅಂತ ಇರುತ್ತೆ, ಅದನ್ನ ಕೊಟ್ಟು ಮಾಡಬಹುದು. ಅದು ಫಂಕ್ಷನಲ್ ಏಫೋನಿಯಾ ಅಂತ ಹೇಳ್ತೀವಿ. ಅದೊಂದು. ಇನ್ನೊಂದು ಮಾನಸಿಕವಾಗಿ ಸುಮ್ನೆ ಸೈಕಾಲಜಿಕಲ್ ಏನೋ ಏನೋ ಬಂದ್ಬಿಟ್ಟಿದೆ ಕ್ಯಾನ್ಸರ್ ಅಂತ ಇಷ್ಟೆಲ್ಲ ಹೇಳಿದ್ರು ತಲೆ ತಿಂತಿದೆ. ಗ್ಲೋಬಸ್ ಅಂತ ಹೇಳ್ತೀವಿ, ಗ್ಲೋಬಸ್ ಫೆರೆಂಜಿಯಸ್, ಕಾರಣನೇ ಇರಲ್ಲ, ಬಟ್ ಅವ್ರ ಪ್ರಕಾರ ಗಂಟ್ಲು ನೋವು. ಇಂಥವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಎವ್ಯಾಲ್ಯೂಷನ್ ಬೇಕಾಗ್ಬೋದು. ಇಷ್ಟು ಮೇನ್. ಎಲ್ಲಾದ್ರ ಜೊತೆಗೆ ಕೆಲವೊಂದು ನಮ್ದೇ ಬ್ಯಾಡ್ ಹ್ಯಾಬಿಟ್ಸ್ ಇದಾವೆ. ನಾಲ್ಗೆ ಹಿಂದಕ್ಕಿಟ್ಟು ತಿಕ್ಕೋ ಅವಶ್ಯಕತೆ ಜಾಸ್ತಿ ಇಲ್ಲ. ಮತ್ತೆ ಕ್ಯಾಕರ್ಸೋದು, ಒಂದು ಸಲ ಕ್ಯಾಕರ್ಸೋದು 10 ಸಲ ಕೆಮ್ಮೋದಕ್ಕೆ ಸಮ, ಅಷ್ಟು ಸ್ಟ್ರೈನ್ ಆಗುತ್ತೆ ವೋಕಲ್ ಕಾರ್ಡ್ಗೆ. ಸುಮ್ನೆ ದಾರಿಯಲ್ಲಿ ನೋಡ್ತಿರ್ತೀವಿ ಸುಮ್ನೆ ಕ್ಯಾಕರ್ಸೋದು ಉಗಿಯೋದು, ದಟ್ ಈಸ್ ವೆರಿ ರಾಂಗ್. ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಕಫನ ತೆಗೆದು ಆಚೆ ಹಾಕೋ ಅವಶ್ಯಕತೆ ಇಲ್ಲ, ನುಂಗ್ಕೊಳ್ಳಿ. ಅದೇನಂದ್ರೆ ಈಗ ವೋಕಲ್ ಕಾರ್ಡ್, ಈಗ ಸೈಕಲ್ ಚಕ್ರಕ್ಕೆ ನಾವು ಗ್ರೀಸ್ ಹಾಕ್ತಿದ್ವಿ ಏನಕ್ಕೆ, ಸ್ಮೂತ್ ಆಗಿ ರನ್ ಆಗ್ಲಿ ಅಂತ. ಸೊ ಕಫನು ದೇವ್ರು ಕೊಟ್ಟಿರೋದು ಅದಕ್ಕೇನೆ, ಆ ವೋಕಲ್ ಕಾರ್ಡ್ ಮೂವ್ಮೆಂಟ್ ಸ್ಮೂತ್ ಆಗಿ ಆಗ್ಲಿ ಅಂತಾನೆ ಕಫ ಉತ್ಪತ್ತಿ ಆಗೋದು. ಅದೇನೋ ಇನ್ಫೆಕ್ಷನ್ ಇದ್ದಾಗ ಹಳದಿ ಕಫ, ಗ್ರೀನಿಶ್ ಅಥವಾ ಬ್ಲಡ್ ಸ್ಟೈನ್ಡ್ ಅದೆಲ್ಲ ಇನ್ಫೆಕ್ಟಿವ್ ಅಲ್ವಾ, ಅದೇ ಬರುತ್ತೆ ಸಹಜ. ಅದ್ ಸ್ಮೂತ್ ಆಗಿ ಆಡಕ್ಕೇನೆ ಕಫ ಕೊಟ್ಟಿರೋದು ದೇವರು. ನಾವ್ ಅದನ್ನ ಕ್ಯಾಕರ್ಸಿ ಉಗುತ್ರೆ ಡ್ರೈನೆಸ್ ಜಾಸ್ತಿ ಆಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ. ಸೊ ವಿ ಶುಡ್ ನಾಟ್ ಡೂ ದಟ್. ನುಂಗ್ಕೊಳ್ಳೋರು ಬುದ್ಧಿವಂತರು, ಉಗಿತಿರೋರು ದಡ್ಡರಾಗ್ತೀರಾ ಅಷ್ಟೇ. ಇದು ಒಂದು. ದಯವಿಟ್ಟು ಕ್ಯಾಕರ್ಸ ಅಭ್ಯಾಸ ಬೇಡ. ತುಂಬಾ ಜನ ನೋಡಿದೀನಿ ಸುಮ್ನೆ ಅವರೇ ಅದನ್ನ ಅಭ್ಯಾಸ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಅದ್ ಮಾಡಬೇಡಿ, ಹೋಗಿ ಉಜ್ಜಿ ಕ್ಯಾಕರ್ಸಿ ಹಂಗ್ ಮಾಡಿ ಕಿರಿಕಿರಿ ಮಾಡಿ ಹೋಗುತ್ತೆ. ಅದಿನ್ನು ಕೋವಿಡ್ ಅಲ್ಲಿ ಬೇರೆ ಬಿಸಿ ನೀರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಎಲ್ಲ ಬೆಂದೆ ಹೋಗ್ಬಿಟ್ಟಿತ್ತು ಅವ್ರು ಬರೋಷ್ಟೊತ್ತಿಗೆ ಪೇಷಂಟ್ಗಳು. ಅಯ್ಯೋ ಇದೇನಿದು, ಯಾರಿಗೆ ಎಂಡೋಸ್ಕೋಪ್ ಹಾಕಿದ್ರು ಎಲ್ಲ ಹುಣ್ಣು. ಅದು ಇನ್ಫೆಕ್ಷನ್ ಬಿಸಿನೀರ್ಗ ಗೊತ್ತಾಗ್ತಿಲ್ಲ. ಅವಶ್ಯಕತೆ ಇಲ್ಲ. ಎಲ್ಲೂ ಬಿಸಿನೀರು ಕುಡಿಬೇಕಂತ ಎಲ್ಲೂ ಹೇಳಿಲ್ಲ. ಕಾದಾರಿರೋ ನೀರು, ಇವಾಗ ನಿಮ್ ಏರಿಯಾದಲ್ಲಿ ನೀರ್ ಚೆನ್ನಾಗಿಲ್ವಾ, ಕಾದಾರಿಸಿರೋ ನೀರ್ ಕುಡೀರಿ. ಫ್ರಿಜ್ ಅಲ್ಲಿರೋ ನೀರ್ ಕುಡೀರಿ ಅಂತ, ನಾರ್ಮಲ್ ವಾಟರ್ ಕುಡೀರಿ. ಯಾರು ಬಿಸಿ ನೀರು ಕುಡೀರಿ ಅಂತ ಹೇಳೋದು ತಪ್ಪು. ಮೇ ಬಿ ನಮ್ಗೆ ಆ ಸೂದಿಂಗ್ ಎಫೆಕ್ಟ್ ಬರುತ್ತೆ ಬಿಸಿನೀರ್ ಕುಡಿದ್ರೆ ಅಂತ ಕುಡಿತಿದಿರೇನೋ. ಬಿಸಿನೀರ್ ಕುಡಿದ್ರೆ ಕುಡ್ದಂಗೆ ಆಗಲ್ಲ ಆಕ್ಚುಲಿ. ಅದು ಏನೋ ಜನ ಬಿಸಿನೀರಂತೂ ದಯವಿಟ್ಟು ಸುಡೋದ ಅವಶ್ಯಕತೆ ಇಲ್ಲ, ಎಲ್ಲೂ ಕೊಟ್ಟಿಲ್ಲ. ಅದು ಐ ಡೋಂಟ್ ನೋ ದ ರೀಸನ್ ಬಿಹೈಂಡ್ ಇಟ್. ಸುಡ ನೀರ್ ಕುಡಿಯೋದು, ಒಳಗಡೆ ಎಲ್ಲ ಬೆಂದೋಗಿಸ್ಕೊಳ್ಳೋದು ಬೇಡ. ಮಾಮೂಲಿ ನೀರ್ ಕುಡೀರಿ, ನಿಮ್ ಬಾಡಿ weight ತಕ್ಕನಾಗ ಎಷ್ಟು ಬೇಕು. ಮಿನಿಮಮ್ ಈ ಅಡಲ್ಟ್ ಅಲ್ಲಿ 2.5 to 3 ಲೀಟರ್ಸ್ ದಿನ ಅವಶ್ಯಕತೆ ಇದೆ. ನೆನ್ಪಿಸ್ಕೊಂಡು ಕುಡೀರಿ. ಅದನ್ನ ಹಂಗೆ ಡ್ರೈ ಆಗಿ ಇಟ್ಕೊಳ್ಳೋದೆಲ್ಲ ತಪ್ಪು. ನಿಮ್ಗೆ ಗಂಟ್ಲು ಇರಿಟೇಷನ್ ಅಭ್ಯಾಸ ಮಾಡ್ಕೊಂಡ್ ಬಿಡ್ತೀರಾ. ಆ ಇರಿಟೇಷನ್ ನ ಇದ್ ಮಾಡೋದು ಕ್ಯಾಕರ್ಸೋ ಬದಲು ನೀರ್ ಕುಡೀರಿ. ಆ ಟೈಮ್ಗೆ ಸ್ವಲ್ಪ ನಿಮ್ಗೆ ಕಾಮ್ ಅನ್ಸುತ್ತೆ, ಓಕೆ. ಇನ್ನು ಅದು ಬಿಟ್ರೆ ಉಪ್ಪು ನೀರು ಗಾರ್ಗಲ್ ಮಾಡೋದು,
ಅದು ಆಕ್ಚುಲಿ ಉಪ್ಪು ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಗಾರ್ಗಲ್ ಮಾಡ್ಬೇಕಂದ್ರೆ. ಹಂಗ್ ಮಾಡಿದ್ರೆ ವಾಂತಿ ಬರುತ್ತೆ. ಮತ್ತೆ ಆ ಕ್ರಿಸ್ಟಲ್ಸ್ ಎಲ್ಲ ಇನ್ನೂ ನಮ್ದು ಚರ್ಮ ಸ್ಮೂತ್ ಆಗಿರೋದನ್ನ ಇರಿಟೇಟ್ ಮಾಡುತ್ತೆ. ಅದ್ ನಾವ್ ಅಷ್ಟು ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಅಲ್ಲ, ಈಗ ಗಂಟ್ಲು ನೋವಾದಾಗೆಲ್ಲ ಡಾಕ್ಟರ್ ಅದನ್ನೇ ಹೇಳ್ತಾರಲ್ಲ, ಗಾರ್ಗಲ್ ಮಾಡಿ ಅಂತ. ಈಗ ಅದೇ ಹೇಳ್ತಾ ಇದ್ದೀನಿ. ಅದ್ ಅಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು, ಉಪ್ಪಿನ ಅಂಶ ನೀರಲ್ಲಿ ಜಾಸ್ತಿ ಇರಬೇಕು. ಹಂಗ್ ಮಾಡಿದ್ರೆ ವಾಮಿಟ್ ಆಗುತ್ತೆ. ಅರಿಶಿನ ಹಾಕೊಂಡ್ ಮಾಡಿ ಅಂತಾರಲ್ಲ, ಇಲ್ಲ ಅದು ನಾನು ಅಗ್ರಿ ಮಾಡ್ತೀನಿ. ಇವೊಂದು ಅಲೋಪತಿ ಪ್ರಾಕ್ಟೀಸ್ ಮಾಡ್ತಿದ್ರು ಈ ಹನಿ ಇರುತ್ತಲ್ಲ, ಹನಿ ಮತ್ತೆ ಲೆಮನ್. ಹನಿ ಆಂಟಿಸೆಪ್ಟಿಕ್ ಅಂತ ಹೇಳ್ತಾರೆ. ಅದು ನೀವು ಕೆಲವೊಂದ್ಸತಿ ಅಲರ್ಜಿಕ್ ಫೆರಿಂಜೈಟಿಸ್ ಅಂತ ಇರುತ್ತೆ, ಸುಮ್ನೆ ಇರಿಟೇಷನ್ ಒಳಗಡೆ ಕೆಮ್ಮು 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 ಡ್ರೈ ಕಾಫ್. ಸೊ ಅಂತವ್ರಿಗೆ ಇದು ವರ್ಕ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಮಾಮೂಲಿ ಒಂದ್ ಲೋಟ ನೀರಿಗೆ ಹನಿ ಮತ್ತೆ ಲೆಮನ್ ನ ಮಿಕ್ಸ್ ಮಾಡಿ ಗಾರ್ಗಲ್ ಮಾಡೋದ್ರಿಂದ ಮೇ ಬಿ ಆಂಟಿಸೆಪ್ಟಿಕ್. ಈಗ ಓಲ್ಡ್ ಇದನ್ನೆಲ್ಲ ಬಿಡೋದಂತ ಅಲ್ಲ, ಎಷ್ಟೋ ಸತಿ ನಾವು ಆಂಟಿಬಯೋಟಿಕ್ ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟು ವಾಸಿ ಆಗದಲ್ಲವರೆಗೂ ಇದಾಗಿದೆ. ತೀರಾ ಬೇಸಿಕ್ ಕಾನ್ಸೆಪ್ಟ್ ಇಲ್ದೆಲ್ಲ ಇರೋದನ್ನ ಯಾವ್ದೋ ಮನೇಲಿ ಟ್ರೈ ಮಾಡಬೇಡಿ, ಇರೋದನ್ನ ನೋಡ್ಕೊಂಡು ಮಾಡಿ ಅಷ್ಟೇ. ಬಟ್ ಉಪ್ಪು ನೀರು ತುಂಬಾ ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ಬೇಕು, ವಾಮಿಟ್ ಆಗತ್ತೆ, ಅದ್ ಮಾಡಕ್ ಆಗಲ್ಲ. ಸೊ ಮೈಲ್ಡ್ ಆಗಿರೋದ್ ಮಾಡೋದ್ರಿಂದ ಯೂಸು ಇಲ್ಲ, ಅದು ಮಾಡಬೇಡಿ. ಸಮಾಧಾನ ಆಗ್ಬೇಕಷ್ಟೇ. ನಮ್ ಡಾಕ್ಟರ್ ಹೇಳಿದಾರೆ, ನಾವು ಮಾಡಿದೀವಿ. ಮುಂಚೆ ಹೇಳ್ತಿದ್ರು, ಈಗ ಯಾರು ಹೇಳ್ತಿಲ್ಲ. ಅದೇ ಆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ಬೇಕು, ಹಂಗ್ ಮಾಡಕ್ ಆಗಲ್ಲ. ಅದು ಒಂದಿದೆ. ಅದು ಬಿಟ್ರೆ ಇವಾಗ ಏಜ್ ವೈಸ್ ನಾನು ಹೇಳ್ದಂಗೆ ಏನ್ ಕಂಪ್ಲೇಂಟ್ಸ್ ಇಂದ ಬರ್ತಾರೆ ಅದನ್ನ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ನಮ್ಗೆ ನಾನು ಹೇಳಿದಲ್ಲ ಬೇಸಿಕ್ ಇನ್ಫಾರ್ಮೇಶನ್, ಡ್ಯೂರೇಷನ್, ಪ್ರೋಗ್ರೆಷನ್, ಏಜ್, ಆಕ್ಯುಪೇಷನ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಅವ್ರ ಹ್ಯಾಬಿಟ್ಸ್ ಇಷ್ಟನ್ನ ನೋಡ್ಕೊಂಡು ಅದ್ರ ಮೇಲೆ ನಾವು ಒಂದ್ ಸತಿ ಎಕ್ಸಾಮಿನೇಷನ್ ಮಾಡಿ ಫೈಂಡಿಂಗ್ಸ್ ಏನಿತ್ಯೋ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಬೇಸಿಕ್ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಐ ಟೋಲ್ಡ್ ಯು, ಗ್ಯಾಸ್ಟ್ರೈಟಿಸ್ಗೆಲ್ಲ ನಿಜವಾಗ್ಲೂ ನಿಮ್ದು ಫುಡ್ ಸ್ಟೈಲ್ ಚೆನ್ನಾಗಿದ್ರೆ ಯು ಕ್ಯಾನ್ ಅವಾಯ್ಡ್ ದಟ್. ಮತ್ತೆ ಈ ಹ್ಯಾಬಿಟ್ಸ್ ಅಲ್ಲಿ ಬಂದೆ, ಸ್ಮೋಕಿಂಗ್, ಆಲ್ಕೋಹಾಲ್, ಚಿಕ್ಕ 20-25 ವರ್ಷದಲ್ಲಿ ಕ್ಯಾನ್ಸರ್ ಕಾಣಿಸ್ತಿದೆ. ನಾವು ಸುಮ್ಮನೆ ಚಿಕ್ಕ ವಯಸ್ಸಿಗೆ ಇನ್ನೂ ನಾವು ಹೆಂಗೆ ಹೇಳೋದು ಅಂತಾನೆ ನಮಗೆ ಮನ್ಸು ಬರಲ್ಲ. ಈಗ ಆಲ್ರೆಡಿ ಎಷ್ಟೋ ಜನ ಏನು ಮಾಡ್ದಲೆ ಹ್ಯಾಬಿಟ್ಸ್ ಇಲ್ದಲೇನೆ ಅನ್ನೋಯಿಂಗ್ಲಿ ಕ್ಯಾನ್ಸರ್ ಕಾಣಿಸ್ಕೊತಾ ಇದೆ. ಇನ್ನ ಅಭ್ಯಾಸ ಇರೋರಲ್ಲಿ ದಯವಿಟ್ಟು ಅದಾದ್ಮೇಲೆ ಕೆಲವರಂತೂ ಬರ್ತಾರೆ 25-30 ವರ್ಷದವರು, ಸ್ಮೋಕಿಂಗ್ ಹಿಸ್ಟ್ರಿ ಇರುತ್ತೆ, ಕ್ಯಾನ್ಸರ್ ಆಲ್ರೆಡಿ ಬಂದಿದೆ ಅಂತ ಬೈದಲ್ಲಿ ಬರ್ತಾರೆ. ಅದ್ರ ಬದಲು ಮುಂಚೆನೆ ಎಚ್ಚೆತ್ಕೊಳ್ಳಿ. ನೀವು ಇವತ್ತು ಬಿಡ್ತೀರಾ, ಆಯ್ತು ಈಗ 10 ವರ್ಷದಿಂದ ಮಾಡಿ ಇವತ್ತು ಬಿಟ್ಟಿದ್ದೀನಿ, ಕ್ಯಾನ್ಸರ್ ಬರಲ್ವಾ ಅಂದ್ರೆ ಇಲ್ಲ, ಡ್ಯಾಮೇಜ್ ಆಗಿರೋದು ಆಗೋಗಿರುತ್ತೆ. ಫ್ರಮ್ ಡೇ 1 ಎಚ್ಚೆತ್ಕೊಳ್ಳಿ, ಹ್ಯಾಬಿಟ್ಸ್ ನ ಬಿಡಿ. ಆಲ್ರೆಡಿ ಪೊಲ್ಯೂಷನ್ ಇಸ್ ಆಡಿಂಗ್, ಅದ್ರ ಜೊತೆ ನಾವು ಆಡ್ ಮಾಡ್ಕೊಂಡು ಫುಡ್ ಚೆನ್ನಾಗಿಲ್ಲ, ಅದ್ರ ಜೊತೆ ಇವೆಲ್ಲ ಮಾಡ್ಕೊಂಡು ನಾವೇ ಆಮೇಲೆ ಕೊನೆಗೆ ಕಷ್ಟ ಪಡ್ಬೇಕಾಗತ್ತೆ. ಆ ಸರ್ಜರೀಸು, ಅದ್ರ ಪೋಸ್ಟ್ ಆಪ್ ಅವ್ರನ್ನ ನೋಡೋದು ತುಂಬಾ ಕಷ್ಟ, ಅವ್ರು ಸರ್ವೈವ್ ಆಗೋದೇ ಕಷ್ಟ ಅನ್ನಂಗಿರುತ್ತೆ. ಸೊ ಆ ಥರ ಎಲ್ಲ ಬೇಡ. ಸೊ ಬೇಸಿಕ್ ಇನ್ಫಾರ್ಮೇಶನ್ ಇಷ್ಟೇ. ಯಾವ ಏಜ್ ಗ್ರೂಪ್, ಏನ್ ಸಿಂಪ್ಟಮ್ಸ್, ಎಲ್ಲದಕ್ಕೂ ಆಲ್ಮೋಸ್ಟ್ ಟ್ರೀಟ್ಮೆಂಟ್. ಮತ್ತೆ ಮಾತಾಡೋಣ ಇದ್ರ ಬಗ್ಗೆ. ಸಾಕಷ್ಟು ಪ್ರಶ್ನೆಗಳಿದೆ ಇನ್ನು, ಯಾಕಂದ್ರೆ ಕಿವಿ, ಗಂಟ್ಲು, ಮೂಗು ತಜ್ಞರಾಗಿರೋದ್ರಿಂದ ಕಿವಿಯಿಂದ ಗಂಟ್ಲಿಗೆ ಆಗೋ ಸಮಸ್ಯೆಗಳು, ಮೂಗಿನ ಸಮಸ್ಯೆಯಿಂದ ಗಂಟ್ಲಿಗಾಗುವ ಸಮಸ್ಯೆಗಳು, ಇವೆಲ್ಲದರ ಕುರಿತಂತೆ ಮತ್ತೊಂದು ಎಪಿಸೋಡಲ್ಲಿ ನಾವು ಮಾತಾಡೋಣ. ಈಗ ಇಲ್ಲಿಗೆ ವಿರಾಮ ಕೊಡೋಣ. ಧನ್ಯವಾದಗಳು. ಇದುವರೆಗೆ ಗಂಟಲಿನ ಸಮಸ್ಯೆಗಳು ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಪ್ರಗತಿ BS. ಇವರೊಂದಿಗೆ ಸುಜಾತಾ F. ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ F. ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.